ನಮಸ್ತೆ, ನನ್ನ ಹೆಸರು ಶೋಭಾ. ಇವತ್ತು ನಾವು BCOC 132 ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬ್ಲಾಕ್ 4 ಕಮ್ಯುನಿಕೇಷನ್, ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್ನ ಯೂನಿಟ್ 15 ಮೋಟಿವೇಶನ್ ಮತ್ತು ಯೂನಿಟ್ 16 ಲೀಡರ್ಶಿಪ್ ಬಗ್ಗೆನೂ ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಯೂನಿಟ್ 15 ಮೋಟಿವೇಶನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸ್ಟ್ರಕ್ಚರಲ್ಲಿ ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಕಾನ್ಸೆಪ್ಟ್ ಆಫ್ ಮೋಟಿವೇಶನ್, ನೇಚರ್ ಆಫ್ ಮೋಟಿವೇಶನ್, ಪ್ರೋಸೆಸ್ ಆಫ್ ಮೋಟಿವೇಶನ್, ರೋಲ್ ಆಫ್ ಮೋಟಿವೇಶನ್, ಥಿಯರೀಸ್ ಆಫ್ ಮೋಟಿವೇಶನ್, ಇವೆಲ್ಲವೂ ಕಾನ್ಸೆಪ್ಟು ಸಹ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಟೈಪ್ಸ್ ಆಫ್ ಮೋಟಿವೇಶನ್ ಮಾಡಿ ಇದನ್ನ ಕನ್ಕ್ಲೂಡ್ ಮಾಡಿ ಹಾಗೆ ಯೂನಿಟ್ 16ನ ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ. ಸೊ ಎಲ್ಲದಕ್ಕಿಂತ ಮುಂಚೆ ಮೋಟಿವೇಶನ್ ಅಂದರೆ ಏನು, ಯಾವ್ಯಾವ ಥರ ಮೋಟಿವೇಶನ್ಗಳಿದ್ದಾವೆ, ಮತ್ತು ಥಿಯರೀಸ್ ಯಾವ್ಯಾವ್ದಿದ್ದಾವೆ, ಮೋಟಿವೇಶನ್ ಯಾಕೆ ತುಂಬ ಇಂಪಾರ್ಟೆಂಟ್, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಒಂದ್ಸರಿ ನಾವು ರೀಕ್ಯಾಪ್ ಮಾಡ್ಕೊಡೋಣ. ಸೊ ಮೋಟಿವೇಶನ್ ಹೇಗಾಗತ್ತೆ ಅಂದರೆ, ಮೋಟಿವೇಶನ್ ಅಂದರೆ ಪ್ರೇರಣೆ. ಸೊ ಪ್ರೇರಣೆ ಹೇಗಾಗತ್ತೆ ಅಂದರೆ, ಫಸ್ಟು ಅದು ನಮ್ಮ ನಡವಳಿಕೆ ಹೇಗಿದೆ, ನಮ್ಮ ಗುರಿ ಏನಿದೆ, ಅದ್ರ ಬೇಸ್ ಮೇಲೆ ಮೋಟಿವೇಶನ್ ಅನ್ನೋದನ್ನ ಮಾಡ್ತಾ ಇರ್ತಾರೆ. ಸೊ ಪ್ರೇರಣೆಯ ಪಾತ್ರ, ಯಾಕೆ ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಪ್ರೇರಣೆಯ ಸಿದ್ಧಾಂತಗಳು, ಯಾವ್ಯಾವ ಥಿಯರಿಗಳಿದಾವೆ ಪ್ರೇರಣೆಯಲ್ಲಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾದ ಥಿಯರಿ ಅಂದರೆ ಮೆಕ್ಗ್ರೆಗರ್ನ ಭಾಗವಹಿಸುವಿಕೆಯ ಸಿದ್ಧಾಂತ. ಸೊ ಈ ಥಿಯರಿ ಪ್ರಕಾರ ಅವರು 2 ಸೆಟ್ ಊಹೆಗಳನ್ನ ಅವ್ರು ಹೇಳಿದ್ದಾರೆ. ಸೊ ಮೊದಲನೇ ಸೆಟ್ ಅಲ್ಲಿ ಥಿಯರಿ ಎಕ್ಸ್ ಅಂತ ಅದನ್ನ ಕರಿತಾ ಇದ್ದಾರೆ. ಎರಡನೇ ಸೆಟ್ ನ ಅವರು ಥಿಯರಿ ವೈ ಅಂತ ಕರಿತಾ ಇದ್ದಾರೆ. ಸೊ ಥಿಯರಿ ಎಕ್ಸ್ ನಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಥಿಯರಿ ಎಕ್ಸ್ ಜನರು ಅಂದ್ರೆ ಉದ್ಯೋಗ ಮಾಡೋ ಉದ್ಯೋಗಿಗಳು ಯಾವ್ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಟ್ಕೊಂಡಿರ್ತಾರೆ, ಸೊ ಅದನ್ನ ಅವರು ಥಿಯರಿ ಎಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ಥಿಯರಿ ವೈ ಅಲ್ಲಿ ಯಾವ್ಯಾವ ತರ ಎಂಪ್ಲಾಯೀಸ್ ಇದ್ದಾರೆ. ಸೊ ಥಿಯರಿ ಎಕ್ಸ್ ಮುಖಾಂತರ ಅವ್ರು ಏನು ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಇಲ್ಲಿರುವ ಎಂಪ್ಲಾಯೀಸ್ ತುಂಬಾ ಅಂದ್ರೆ ಇವ್ರ ಪ್ರಕಾರ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗೆ ನೆಗೆಟಿವ್ ಆಗಿದೆ. ಸೊ ಯಾವ್ಯಾವ ತರ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರು ಇಟ್ಕೊಂಡಿದ್ದಾರೆ ಅಂದ್ರೆ, ಅವರು ಜವಾಬ್ದಾರಿಯನ್ನ ತಗೊಳ್ಳೋದಿಲ್ಲ, ಅವ್ರಿಗೆ ಸಾಧನೆ ಮಾಡ್ಬೇಕು ಅನ್ನೋ ಆಸಕ್ತಿ ಇರೋದಿಲ್ಲ, ಮತ್ತೆ ಸಾಂಸ್ಥಿಕ ಅಗತ್ಯಗಳಿಗೆ ಅಸಡ್ಡೆ ಆಗಿರ್ತಾರೆ, ಮತ್ತೆ ಸೋಮಾರಿ ಆಗಿರ್ತಾರೆ, ಸಾಧ್ಯವಾದಷ್ಟು ಕಡಿಮೆ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಇವೆಲ್ಲವನ್ನೂ ಸಹ ಈ ತರ ಮುಖ್ಯ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಟ್ಕೊಂಡಿದ್ರೆ ಅವ್ರನ್ನ ನಾವು ಥಿಯರಿ ಎಕ್ಸ್ ಅಲ್ಲಿ ನಾವು ಅವ್ರನ್ನ ವಿಂಗಡಿಸ್ಬೋದು. ಥಿಯರಿ ವೈ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಅದು ಅದ್ರ ಆಪೋಸಿಟ್, ಅಂದ್ರೆ ಇಲ್ಲಿ ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಎಂಪ್ಲಾಯೀಸ್ ಇಟ್ಕೊಂಡಿರ್ತಾರೆ. ಸೊ ಯಾವ್ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗಿರುತ್ತೆ ಅಂದ್ರೆ, ಅವ್ರಿಗೆ ಸಮಗ್ರತೆ ಇರುತ್ತೆ, ಸಾಧಿಸುವ ಬಯಕೆ ಇರುತ್ತೆ, ಅವರು ಸೋಮಾರಿಗಳಾಗಿರೋದಿಲ್ಲ, ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ, ಮತ್ತೆ ಜವಾಬ್ದಾರಿಯನ್ನ ತಗೊಳಕ್ಕೆ ಅವರು ರೆಡಿ ಇರ್ತಾರೆ, ಮತ್ತೆ ಕೊಟ್ಟಿರೋ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸ್ತಾರೆ. ಸೊ ಇವೆಲ್ಲ ಮತ್ತೆ ನಿರ್ಧಾರ ತಗೊಳ್ಳೋದ್ರಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಸೊ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸಹ ಥಿಯರಿ ವೈ ಅಲ್ಲಿ ಅವ್ರು ವಿಂಗಡಣೆ ಮಾಡ್ತಾ ಇದ್ದಾರೆ. ಸೊ ಮೆಕ್ಗ್ರೆಗರ್ ಪ್ರಕಾರ ಥಿಯರಿ ವೈನ ನಾವು ಹೇಗೆ ಅಭಿವೃದ್ಧಿ ಪಡಿಸ್ಕೋಬಹುದು ಕಂಪನಿಯಲ್ಲಿ ಅನ್ನೋದನ್ನು ಸಹ ಅವ್ರು ಹೇಳಿದ್ದಾರೆ. ಒಂದು 5-6 ಪಾಯಿಂಟ್ ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಮಾಸ್ಲೋ ಅವರ ಅಗತ್ಯ ಆದ್ಯತೆಯ ಸಿದ್ಧಾಂತ. ಸೊ ಮಾಸ್ಲೋಸ್ ನೀಡ್ಸ್ ಹೈರಾರ್ಕಿ ಬೇಸ್ ಮೇಲೆ ಅವರು ಥಿಯರಿಯನ್ನ ಕೊಟ್ಟಿದ್ದಾರೆ, ಸಿದ್ಧಾಂತವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು 5 ಗಳನ್ನಾಗಿ ಅವ್ರು ವಿಂಗಡಣೆ ಮಾಡಿದ್ದಾರೆ. ಸೊ ಯಾವ್ಯಾವುದು ಅಂದ್ರೆ, ಫಸ್ಟು ಶಾರೀರಿಕ ಅಗತ್ಯ, ಎರಡನೇದು ಸುರಕ್ಷತೆಯ ಅಗತ್ಯ, ಮೂರನೇದು ಸಾಮಾಜಿಕ ಅಗತ್ಯ, ನಾಲ್ಕನೇದು ಗೌರವ ಅಗತ್ಯಗಳು, ಕೊನೆಯದಾಗಿ ಸ್ವಯಂ ವಾಸ್ತವೀಕರಣದ ಅಗತ್ಯಗಳು. ಸೊ ಇವೆಲ್ಲವನ್ನು ಸಹ ಅವರು 5 ನೀಡ್ಸ್ ಬೇಸ್ ಮೇಲೆ ಅಥವಾ ಅಗತ್ಯದ ಬೇಸ್ ಮೇಲೆ ಅವರು ವಿಂಗಡಣೆಯನ್ನ ಮಾಡಿದ್ದಾರೆ. ಈಗ ಮೂರನೇ ಸಿದ್ಧಾಂತ ಯಾವುದು ಅಂದ್ರೆ ಹರ್ಜ್ಬರ್ಗ್ನ ಸಿದ್ಧಾಂತ. ಸೊ ಹರ್ಜ್ಬರ್ಗ್ ಸಿದ್ಧಾಂತ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ಸೇಮ್ ಟು ಸೇಮ್ ಮಾಸ್ಲೋಸ್ ಥಿಯರಿ. ಅವರು 5 ಭಾಗವನ್ನಾಗಿ ವಿಂಗಡಣೆ ಮಾಡಿದ್ದಾರೆ, ಆದ್ರೆ ಇಲ್ಲಿ ಇವರು ಅದನ್ನ 2 ವಿಂಗಡಣೆಯನ್ನಾಗಿ ಮಾಡಿದ್ದಾರೆ. ಒಂದು ಶಾರೀರಿಕ ಅಥವಾ ಪ್ರಾಥಮಿಕ ಅಗತ್ಯ, ಎರಡನೇದ್ರಲ್ಲಿ ಮಿಕ್ಕಿದೆಲ್ಲವನ್ನು ಸಹ ಅವರು ನೆಕ್ಸ್ಟ್ 4 ಅಲ್ಲಿ ಏನ್ ಹೇಳಿದ್ದಾರೆ ಅವೆಲ್ಲವನ್ನು ಸಹ ಎರಡನೇದ್ರಲ್ಲೇ ಅವರು ವಿಂಗಡಣೆ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಮೇಜರ್ ಡಿಫ್ರೆನ್ಸ್ ಅವರಿಬ್ಬರಿಗೂ, ಮಾಸ್ಲೋಗೂ ಹರ್ಜ್ಬರ್ಗ್ಗೂ ಡಿಫ್ರೆನ್ಸ್ ಏನಿದೆ ಅಂತ ನಾವು ತಿಳ್ಕೊಬಹುದು. ನಾವು ಉದ್ಯೋಗ ಪುಷ್ಟೀಕರಣದ ಬಗ್ಗೆನೂ ಸಹ ನಾವು ಡಿಸ್ಕಸ್ ಮಾಡಿದ್ವಿ, ಅಂದ್ರೆ ಜಾಬ್ ಎನ್ರಿಚ್ಮೆಂಟ್. ಸೊ ಕೆಲಸದಲ್ಲಿ ಜವಾಬ್ದಾರಿಯನ್ನ ಹೆಚ್ಚಿಸೋದು, ಮತ್ತೆ ಅವರ ವ್ಯಾಪ್ತಿ, ಅವ್ರ ಸ್ಕೋಪ್ ಆಫ್ ವರ್ಕ್ ವರ್ಕ್ನ ಇನ್ಕ್ರೀಸ್ ಮಾಡೋದು, ಹಾಗೆ ಜಾಸ್ತಿ ಸವಾಲುಗಳನ್ನ ಕೊಡೋದು. ಅದ್ ಮಾತ್ರ ಅಲ್ಲದೆ ಅವ್ರಿಗೆ ಸ್ಯಾಲರಿ ಇನ್ಕ್ರಿಮೆಂಟು ಸಹ ಅವ್ರು ಕೊಡ್ತಾ ಇರ್ತಾರೆ. ಇದನ್ನ ನಾವು ಉದ್ಯೋಗ ಪುಷ್ಟೀಕರಣ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಮಾಡ್ತಾರೆ ಅಂದ್ರೆ, ಅದು ಎಂಪ್ಲಾಯೀಸ್ಗೆ ಮೋಟಿವೇಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡೋರಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಸ್ಯಾಲರಿ ಇನ್ಕ್ರಿಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಇನ್ಸೆಂಟಿವ್ಸ್ ಕೊಡೋದಾಗಿರ್ಬೋದು. ಸೊ ಈ ತರ ಎಲ್ಲ ಮಾಡಿದ್ರೆ ಅವ್ರಿಗೆ ಜಾಸ್ತಿ
ಮೋಟಿವೇಟ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಅದರಿಂದ ಇದನ್ನ ಜಾಬ್ ಎನ್ರಿಚ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಮಗೆ ಜಾಬ್ ಎನ್ರಿಚ್ಮೆಂಟ್ಗೂ ಜಾಬ್ ಎನ್ಲಾರ್ಜ್ಮೆಂಟ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಅಂದ್ರೆ ಉದ್ಯೋಗ ಪುಷ್ಟೀಕರಣ ಅಂದ್ರೆ ಏನು, ಉದ್ಯೋಗ ವಿಸ್ತರಣೆ ಅಂದ್ರೆ ಏನು, ಇವೆರಡಕ್ಕೂ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಉದ್ಯೋಗ ವಿಸ್ತೀಕರಣೆ ಅಂದ್ರೆ ಏನಂದ್ರೆ ಕೊಟ್ಟಿರೋ ಕೆಲಸನೇ ಅಂದ್ರೆ ಪುನರಾವರ್ತಿತ ಕೆಲಸಗಳನ್ನೇ ಅವರು ಜಾಸ್ತಿ ನಿರ್ವಹಣೆ ಮಾಡ್ತಾ ಇರ್ತಾರೆ. ಮತ್ತೆ ಯಾವುದು ಕಾಂಪಿಟೇಟಿವ್ ಆಗಿ ತಿಳ್ಕೊಂಡು ಕಷ್ಟಪಟ್ಟು ಕಲ್ತ್ಕೊಂಡು ಮಾಡೋ ತರ ಯಾವ ಕೆಲಸನೂ ಇರಲ್ಲ ಇಲ್ಲಿ. ಬಟ್ ಜಾಸ್ತಿ ಕೆಲಸ ಕೊಡ್ತಾ ಇರ್ತಾರೆ ಅಷ್ಟೇ. ಬಟ್ ಇನ್ಕ್ರಿಮೆಂಟ್ ಇರೋದಿಲ್ಲ. ಇದರಿಂದ ಅವ್ರಿಗೆ ಮೋಟಿವೇಶನ್ ಸಹ ಆಗೋದಿಲ್ಲ. ಸೊ ಇದನ್ನ ನಾವು ಉದ್ಯೋಗ ವಿಸ್ತರಣೆ ಅಂತ ಹೇಳ್ತೀವಿ. ಪ್ರೇರಣೆ ಇಲ್ಲಿಂದ ನಾವು ಶುರು ಮಾಡ್ಬೇಕು ಇವತ್ತು. 15.7 ಪ್ರೇರಣೆಯ ವಿಧಗಳು. ಸೊ ಯಾವ್ಯಾವ ತರ ಪ್ರೇರಣೆಗಳು, ಯಾವ್ಯಾವ ತರ ಮೋಟಿವೇಶನ್ ನಾವು ನೋಡ್ಬೋದು ಅಂದ್ರೆ ಇಲ್ಲಿ 3 ವಿಧಗಳಿದಾವೆ. ಒಂದು ಧನಾತ್ಮಕ ಅಥವಾ ಋಣಾತ್ಮಕ, ಎರಡನೇದು ಬಾಹ್ಯ ಅಥವಾ ಮತ್ತು ಆಂತರಿಕ, ಮೂರನೇದು ಹಣಕಾಸು ಮತ್ತು ಆರ್ಥಿಕೇತರ. ಸೊ ಮೊದಲನೇದಾಗಿ ಧನಾತ್ಮಕ. ಸೊ ಇಲ್ಲಿ ನೇಮ್ ಹೇಳೋ ಹಾಗೇನೆ ಧನಾತ್ಮಕ ಅಂದ್ರೆ ಇಲ್ಲಿ ಪಾಸಿಟಿವ್ ಆಗಿ, ಸೊ ಪಾಸಿಟಿವ್ ಮೋಟಿವೇಶನ್ ನ ಕೊಡ್ತಾ ಇದ್ರೆ ಅದನ್ನ ನಾವು ಧನಾತ್ಮಕ ಪ್ರೇರಣೆ ಅಂತ ಹೇಳ್ತೀವಿ. ಸೊ ಯಾವ್ಯಾವ ತರ ಮೋಟಿವೇಶನ್ ಮಾಡ್ಬೋದು ಧನಾತ್ಮಕವಾಗಿ ಅಂದ್ರೆ ನೀನ್ ಈ ಕೆಲಸನ ಕಂಪ್ಲೀಟ್ ಮಾಡಿದ್ರೆ ನಿನ್ಗೆ ಇನ್ಕ್ರಿಮೆಂಟ್ ಆಗುತ್ತೆ, ಅಥವಾ ಈ ಪ್ರಾಜೆಕ್ಟ್ ನ ನೀನ್ ತುಂಬಾ ಚೆನ್ನಾಗಿ ಮಾಡಿ ಮುಗಿಸಿದ್ರೆ ನಿನ್ಗೆ ಪ್ರಮೋಷನ್ ಆಗುತ್ತೆ. ಸೊ ಈ ತರ ಒಂದು ಮೋಟಿವೇಶನ್ ನ ನಾವು ಧನಾತ್ಮಕ ಪ್ರೇರಣೆ ಅಂತ ಹೇಳ್ತೀವಿ. ಎಲ್ಲಿ ಅವ್ರಿಗೆ ಮೇ ಬಿ ಅವರ ಅಧಿಕಾರ ಅಥವಾ ಜವಾಬ್ದಾರಿನೂ ಜಾಸ್ತಿ ಆಗ್ಬೋದು. ಸೊ ಈ ತರ ಆಸಕ್ತಿಯನ್ನ ಬರ್ಸೋ ತರ ಮಾಡ್ಬೋದು. ಅದು ಧನಾತ್ಮಕ ಪ್ರೇರಣೆ. ಋಣಾತ್ಮಕ ಪ್ರೇರಣೆ ಅಂದ್ರೆ ಇಲ್ಲಿ ಅವ್ರಿಗೆ ಸ್ವಲ್ಪ ಭಯ ಪಡಿಸೋದು, ಗಾಬರಿ ಪಡಿಸಿ ಕೆಲಸ ಮಾಡಿಸ್ಕೊಳ್ಳೋದು. ಅಂದ್ರೆ ಇವಾಗ ನೀನ್ ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಂಗೆ ಕೆಲಸ ಹೋಗ್ಬಿಡುತ್ತೆ, ನೀನ್ ಈ ಕೆಲಸನ ಕಂಪ್ಲೀಟ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಿನ್ ಸ್ಯಾಲ್ರಿಯಲ್ಲಿ ಅಮೌಂಟ್ ಕಟ್ ಆಗುತ್ತೆ. ಸೊ ಈ ತರ ಅಂದ್ರೆ ವೇತನ ಕಟ್ ಆಗೋದಾಗಿರ್ಬೋದು, ಅಥವಾ ಬೇರೆ ಪ್ರಯೋಜನಗಳು ನಿಮ್ಗೆ ಸಿಗೋದಿಲ್ಲ. ಸೊ ಆ ತರ ಹೇಳಿ ಒಂದ್ ಕೆಲಸವನ್ನ ಮಾಡಿಸ್ಕೊಳ್ಳೋದಾದ್ರೆ ಅಥವಾ ಅವ್ರಿಗೆ ಮೋಟಿವೇಟ್ ಮಾಡೋದಾದ್ರೆ ಅದನ್ನ ನಾವು ಋಣಾತ್ಮಕ ಪ್ರೇರಣೆ ಅಂತ ಹೇಳ್ಬೋದು. ಆರ್ಥಿಕ ಪ್ರೇರಣೆ ಅಥವಾ ಪ್ರೋತ್ಸಾಹಗಳು. ಅದಕ್ಕೆ ಮುಂಚೆ ಬಾಹ್ಯ ಮತ್ತು ಆಂತರಿಕ. ಸೊ ಬಾಹ್ಯ ಮತ್ತು ಆಂತರಿಕ ಅಂದ್ರೆ ಬಾಹ್ಯ ಪ್ರೇರಣೆ ಅಂದ್ರೆ ಇಲ್ಲಿ ಇದನ್ನು ಸಹ ಹಣಕಾಸಿಗೆ ರಿಲೇಟೆಡ್ ಆಗತ್ತೆ. ಆಂತರಿಕ ಅಂದ್ರೆ ಆರ್ಥಿಕತೆಗೆ ರಿಲೇಟ್ ಆಗುತ್ತೆ. ಸೊ ಇವೆರಡೂ ಸಹ ನಾವು ಒಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಆರ್ಥಿಕ ಪ್ರೇರಣೆ ಅಥವಾ ಪ್ರೋತ್ಸಾಹಗಳು ಇಲ್ಲಿ ಆರ್ಥಿಕವಾಗಿ ಅವ್ರನ್ನ ಬಲಗೊಳಿಸೋದು, ಅಂದ್ರೆ ಎಂಪ್ಲಾಯಿನ ಮೋಟಿವೇಟ್ ಮಾಡೋದು, ಅಂದ್ರೆ ಸಂಬಳ ಜಾಸ್ತಿ ಮಾಡೋದು, ಬೋನಸ್ ಕೊಡೋದು, ಅಥವಾ ನಿವೃತ್ತಿ ಪ್ರಯೋಜನಗಳು ಅಂದ್ರೆ ESI, PF ಮತ್ತೆ ಪೆನ್ಷನ್. ಸೊ ಈ ತರ ಒಂದು ಫಿನಾನ್ಷಿಯಲ್ ಬೆನಿಫಿಟ್ಸ್ ನ ಕೊಡ್ತಾ ಇದೀವಿ. ಸೊ ಅದರಿಂದ ಅವ್ರ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಅದನ್ನ ನಾವು ಆರ್ಥಿಕ ಪ್ರೇರಣೆ ಅಂತ ಹೇಳ್ಬೋದು. ಆರ್ಥಿಕವಲ್ಲದ ಪ್ರೇರಣೆ ಅಂದ್ರೆ ಮಾನಿಟರಿ ಬೆನಿಫಿಟ್ ಇಲ್ಲದೆ ಇರೋದು. ಸೊ ಇಲ್ಲಿ ನಮ್ಗೆ ಯಾವ್ಯಾವ ತರ ಮಾನಿಟರಿ ಬೆನಿಫಿಟ್ ಇಲ್ದೇನು ಅವ್ರ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಮೇ ಬಿ ಇಲ್ಲಿ ನಾವು ಅವ್ರಿಗೆ ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡೋದು. ಯಾವ ತರ ಅಂದ್ರೆ ಮೋಟಿವೇಟ್ ಮಾಡೋದು, ಅಂದ್ರೆ ಯಾವ ತರ ಅಂದ್ರೆ ಅಪ್ರಿಸಿಯೇಷನ್ ಮಾಡೋದಾಗಿರ್ಬೋದು ಎಲ್ಲರ ಮುಂದೆ, ಅಥವಾ ಅವ್ರ ಕೆಲಸವನ್ನ ಕಂಪ್ಲೀಟ್ ಮಾಡಿರೋದನ್ನ ಒಂದು ಚೆನ್ನಾಗಿ ಅಪ್ರಿಸಿಯೇಷನ್ ಮಾಡೋದು. ಅಥವಾ ನಿಮಗೆ ಗೊತ್ತಿರುತ್ತೆ ಏನು ಮಂತ್ಲಿ ಅಂದ್ರೆ ಯಾರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಬೆಸ್ಟ್ ಎಂಪ್ಲಾಯಿ ಆಫ್ ದ ವೀಕ್, ಬೆಸ್ಟ್ ಆಫ್ ಎಂಪ್ಲಾಯಿ ಆಫ್ ದ ಮಂತ್. ಸೊ ಈ ತರ ಒಂದು ಅಂಗೀಕಾರವನ್ನ ಕೊಡ್ತಾ ಇರ್ತಾರೆ. ಸೊ ಇವೆಲ್ಲವೂ ಸಹ ಆರ್ಥಿಕವಲ್ಲದ ಪ್ರೇರಣೆ ಅಥವಾ ಪ್ರೋತ್ಸಾಹದಲ್ಲಿ ಬರುತ್ತೆ. ಸೊ ಇಲ್ಲಿ ಇದನ್ನ ನಾವು ಎರಡನೇದಾಗಿ ವಿಂಗಡಣೆ ಮಾಡಬಹುದು. ಈ ಅಗತ್ಯಗಳನ್ನು ಹೊಂದಿರುವ ಉದ್ಯೋಗಿಗಳನ್ನು ಪ್ರೇರೇಪಿಸುವ ಸಲುವಾಗಿ ನಿರ್ವಹಣೆ ಕೆಳಗಿನ ಆರ್ಥಿಕೇತರ ಪ್ರೋತ್ಸಾಹಗಳನ್ನು ಬಳಸಬಹುದು. ಸೊ ಯಾವ್ಯಾವ ತರ ಪ್ರೋತ್ಸಾಹಗಳನ್ನ ಒಂದು ಕಂಪನಿ, ಒಂದು ನಿರ್ವಹಣೆ ಬಳಸ್ಬೋದು, ಹೇಗೆ ಮೋಟಿವೇಟ್ ಮಾಡ್ಬೋದು ಎಂಪ್ಲಾಯೀಸ್ನ ಅಂದ್ರೆ ಮೊದಲನೇದಾಗಿ ಸ್ಪರ್ಧೆ. ಸೊ ಕಾಂಪಿಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಆರೋಗ್ಯಕರ ಸ್ಪರ್ಧೆ ಇದೆ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಎಲ್ಲ ಎಂಪ್ಲಾಯೀಸ್ ಮಧ್ಯೆ ಇದೆ ಅಂದ್ರೆ ನಿಜವಾಗ್ಲೂ ಎಲ್ಲ ಎಂಪ್ಲಾಯೀಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಕಂಪ್ಲೀಟ್ ಮಾಡ್ತಾರೆ. ಹಾಗೆಯೇ ಅದು ಕಂಪನಿಗೂ ಒಳ್ಳೆಯದು. ಸೊ ಸ್ಪರ್ಧೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎರಡನೇದಾಗಿ ಮಾಡಿದ ಕೆಲಸದ ಪ್ರಶಂಸೆ ಮತ್ತು ಮೆಚ್ಚುಗೆ. ಸೊ ಯಾರ್ ಕೆಲಸವನ್ನ ತೃಪ್ತಿಕರವಾಗಿ ಮಾಡಿದರೆ
ಅಥವಾ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಕೆಲಸನ ಅವ್ರನ್ನ ಗುರುತಿಸೋದು ಸಹ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರನ್ನ ನಾವು ಹೇಗೆ ಗುರುತಿಸ್ತಾ ಇದ್ದೀವಿ, ಅವರೆಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ದಾರೆ, ಸೊ ಎಲ್ರ ಮುಂದೆ ಹೊಗಳೋದಾಗಿರ್ಬೋದು, ಅಥವಾ ಅವ್ರ ಸಾಮರ್ಥ್ಯವನ್ನ ಎಲ್ರ ಮುಂದೆ ಹೇಳೋದಾಗಿರ್ಬೋದು. ಸೊ ಇವೆಲ್ಲವನ್ನು ಮಾಡಿದ್ರೆ ಅವ್ರಿಗೂ ಸಹ ಒಂದು ಪ್ರಶಂಸೆ, ಮೆಚ್ಚುಗೆ ಅನ್ನೋದು ಸಿಗುತ್ತೆ. ಸೊ ದಟ್ ಅವರು ನೆಕ್ಸ್ಟ್ ಇರೋ ಕೆಲಸವನ್ನು ಸಹ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇದಾಗಿ ಫಲಿತಾಂಶಗಳ ಜ್ಞಾನ. ಸಾಧಿಸಿದ ಕೆಲಸದ ಫಲಿತಾಂಶಗಳ ಜ್ಞಾನ ಉದ್ಯೋಗಿಗಳ ತೃಪ್ತಿಗೆ ಕಾರಣವಾಗುತ್ತದೆ. ಕೆಲಸಗಾರನಿಗೆ ಪ್ರದರ್ಶನ ತಿಳಿಸಿದರೆ ಸಂತೋಷವಾಗುತ್ತದೆ. ತನ್ನ ಮೇಲಧಿಕಾರಿಯು ಕೆಲಸವನ್ನು ಮೆಚ್ಚಿದಾಗ ಅವನು ತೃಪ್ತಿ ಪಡುತ್ತಾನೆ. ಸೊ ಫಲಿತಾಂಶಗಳ ಜ್ಞಾನ ಅಂದ್ರೆ ನಾವ್ ಇವಾಗ ಏನ್ ಕೆಲಸ ಮಾಡಿದೀವಿ, ಅದಕ್ಕೆ ನಮ್ಗೇನ್ ಫಲಿತಾಂಶ ಸಿಕ್ಕಿದೆ ಅದನ್ನ ಎಂಪ್ಲಾಯೀಸ್ಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದೀವಿ. ಸೊ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಅದು ಹೇಗೆ ರನ್ ಆಗ್ತಾ ಇದೆ, ಅಥವಾ ಅದ್ರಿಂದ ನಮಗೇನ್ ಪ್ರಾಫಿಟ್ ಆಗಿದೆ, ಆ ಪ್ರಾಫಿಟಬಲ್ ಥಿಂಗ್ ನ ನಾವು ಎಂಪ್ಲಾಯೀಸ್ಗೆ ಹೇಳಿದ್ರೆ ಅವ್ರಿಗೂ ಸಹ ತುಂಬಾ ಖುಷಿ ಆಗುತ್ತೆ. ಓಕೆ, ನಾನು ಮಾಡಿದ ಪ್ರಾಜೆಕ್ಟ್ ಈ ಲೆವೆಲ್ಗೆ ರೀಚ್ ಆಗಿದೆ, ಸೊ ಇಷ್ಟು ಪ್ರಾಫಿಟ್ ಆಗಿದೆ ಕಂಪನಿಗೆ ಅಂತ ಅವ್ರಿಗೂ ಸಹ ಖುಷಿ ಆಗುತ್ತೆ. ಅದನ್ನ ನಾವು 3ನೇ ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. 4ನೇದಾಗಿ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ. ಸೊ ಕಂಪನಿ ಮ್ಯಾನೇಜ್ಮೆಂಟ್ ಅಲ್ಲಿ ಕಾರ್ಮಿಕರನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು, ಅಂದ್ರೆ ಯಾವ್ದಾದ್ರು ಒಂದು ಡಿಸಿಷನ್ ಮೇಕಿಂಗ್ ಎಲ್ಲ ಆಗಿರ್ಬೋದು, ಒಂದು ಒಪಿನಿಯನ್ ತಗೊಳ್ಳೋದಾಗಿರ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ದ್ವಿಮುಖ ಸಂವಹನಕ್ಕಾಗಿ ಮತ್ತು ಆದ್ದರಿಂದ ಪ್ರಾಮುಖ್ಯತೆ ಪ್ರಜ್ಞೆಯನ್ನು ಹೀರಿಕೊಳ್ಳುತ್ತದೆ. ಸೊ ಇಲ್ಲಿ ದ್ವಿಮುಖ ಸಂವಹನ ಅಂದ್ರೆ ನಾವು ಕಮ್ಯುನಿಕೇಟ್ ಮಾಡ್ಬೋದು ಅವ್ರ ಜೊತೆ, ಅವರ ಒಪಿನಿಯನ್ಸ್ ನ ತಗೊಂಡು ನಾವು ಡಿಸಿಷನ್ ತಗೊಳ್ಳೋವಾಗ ತುಂಬಾ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ಇದು ಕಾರ್ಮಿಕರ ಭಾಗವಹಿಸುವಿಕೆ. 5ನೇದಾಗಿ ಸಲಹೆ ವ್ಯವಸ್ಥೆ. ಸೊ ಸಲಹೆ ವ್ಯವಸ್ಥೆಯು ನೌಕರರ ಅಗತ್ಯತೆಗಳನ್ನು ಅನೇಕರನ್ನು ತೃಪ್ತಿಪಡಿಸುವ ಪ್ರೋತ್ಸಾಹಕವಾಗಿದೆ. ಸಲಹೆಯನ್ನು ಬಳಸುವ ಅನೇಕ ಸಂಸ್ಥೆಗಳು ವ್ಯವಸ್ಥೆಯು ಉಪಯುಕ್ತ ಸಲಹೆಗಳಿಗಾಗಿ ನಗದು ಪ್ರಶಸ್ತಿಗಳನ್ನು ಬಳಸಿಕೊಳ್ಳುತ್ತದೆ. ಸೊ ಯಾರಾದ್ರೂ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ ಅಥವಾ ಒಂದು ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಸಲಹೆಯನ್ನ ಪ್ರಶಂಸೋದು ಸಹ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಒಂದು ನಗದು ಪ್ರಶಸ್ತಿಯನ್ನ ಕೊಡೋದಾಗಿರ್ಬೋದು, ಅಥವಾ ಅವರು ಇಲ್ಲಿದೆ ನೋಡಿ, ಕೆಲವೊಮ್ಮೆ ಕಂಪನಿಯ ನಿಯತಕಾಲಿಕೆಯಲ್ಲಿ ಕೆಲಸಗಾರನ ಹೆಸರನ್ನು ಅವನ ಛಾಯಾಚಿತ್ರದೊಂದಿಗೆ ಪ್ರಕಟಿಸಿ ಇದು ಉದ್ಯೋಗಿಗಳನ್ನು ಯಾವುದನ್ನಾದರೂ ಸಂಸ್ಥೆಗೆ ಹೆಚ್ಚಿನ ಉಪಯೋಗ ಹುಡುಕಲು ಪ್ರೇರೇಪಿಸುತ್ತದೆ. ಅಂದ್ರೆ ಯಾರು ಐಡಿಯಾ ಕೊಡ್ತಾ ಇದ್ದಾರೆ ಅವರ ಪಿಕ್ಚರ್ನ ಅವ್ರ ನೇಮ್ ಸಮೇತ ಈ ತರ ಒಂದು ಐಡಿಯಾ ಇಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಥವಾ ವರ್ಕೌಟ್ ಆಗಿದೆ ಅಂತ ಒಂದು ಪಿಕ್ಚರ್ ಸಮೇತ ಅವರು ನೋಟಿಸ್ ಬೋರ್ಡ್ ಅಲ್ಲಿ ಏನಾದ್ರು ಹಾಕಿದ್ರೆ ಅದು ಬೇರೆಯವ್ರಿಗೂ ಸಹ ತುಂಬಾ ಮೋಟಿವೇಟ್ ಆಗುತ್ತೆ. 6ನೇದಾಗಿ ಬೆಳವಣಿಗೆಗೆ ಅವಕಾಶ. ಬೆಳವಣಿಗೆ ಅವಕಾಶವು ಮತ್ತೊಂದು ಪ್ರೋತ್ಸಾಹಕ ರೀತಿಯಾಗಿದ್ದೆ ಉದ್ಯೋಗಿಗಳಿಗೆ ಅವರ ಪ್ರಗತಿಗೆ ಅವಕಾಶಗಳನ್ನು ಒದಗಿಸಿದರೆ ಮತ್ತು ಬೆಳವಣಿಗೆಗೆ ಮತ್ತು ಅವರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಅವರು ತುಂಬಾ ತೃಪ್ತಿ ಹೊಂದುತ್ತಾರೆ. ಸೊ ಅವ್ರ ಪರ್ಸನಲ್ ಡೆವಲಪ್ಮೆಂಟ್ಗೂ ಕೂಡ ಕಂಪನಿ ಕಡೆಯಿಂದ ಸಪೋರ್ಟ್ ಇದೆ ಅಂದ್ರೆ ಅವರು ತುಂಬಾನೇ ಮೋಟಿವೇಟೆಡ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ಇವೆಲ್ಲವೂ ಸಹ ಹೇಗೆ ಒಂದು ಕಂಪನಿ ಅವರ ಎಂಪ್ಲಾಯೀಸ್ನ ಮೋಟಿವೇಟ್ ಮಾಡಿ ಕೆಲಸವನ್ನ ಕಂಪ್ಲೀಟ್ ಮಾಡ್ಬೋದಾಗಿರ್ಬೋದು, ಅಥವಾ ಹೇಗೆ ಯಾವ್ಯಾವ ರೂಟ್ನ ಅವರು ತಗೋಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಆಗಿದೆ. ಸೊ ಇಲ್ಲಿಗೆ ಮೋಟಿವೇಶನ್ ಕಾನ್ಸೆಪ್ಟ್ ಮುಗೀತು. ಇವಾಗ ನಾವು BCOC ಬಿಸ್ನೆಸ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂನಿಟ್ 16 ಲೀಡರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಏನೇನೆಲ್ಲ ತಿಳ್ಕೊತಾ ಇದ್ದೀವಿ ಅಂದ್ರೆ ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಲೀಡರ್ಶಿಪ್ ಅಂದ್ರೆ ಏನು, ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜರಿಯಲ್ ಲೀಡರ್ಶಿಪ್, ಥಿಯರೀಸ್ ಆಫ್ ಲೀಡರ್ಶಿಪ್, ಲೀಡರ್ಶಿಪ್ ಸ್ಟೈಲ್ಸ್, ಫಂಕ್ಷನ್ಸ್ ಆಫ್ ಲೀಡರ್ಶಿಪ್, ಮೋಟಿವೇಶನ್ ಅಂಡ್ ಲೀಡರ್ಶಿಪ್, ಲೀಡರ್ಶಿಪ್ ಎಫೆಕ್ಟಿವ್ನೆಸ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೀಡರ್ಶಿಪ್ ಎಫೆಕ್ಟಿವ್ನೆಸ್, ಕ್ವಾಲಿಟೀಸ್ ಆಫ್ ಆನ್ ಎಫೆಕ್ಟಿವ್ ಲೀಡರ್. ಸೊ ಇವೆಲ್ಲದ್ರ ಬಗ್ಗೆ ಇವತ್ತು ನಾವು ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ಳೋಣ. ಉದ್ದೇಶಗಳು. ಸೊ ಯಾಕೆ ನಾವು ಈ ಘಟಕವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡಿದ್ಮೇಲೆ ನಾವು ಏನೇನೆಲ್ಲ ವಿವರಣೆ ಮಾಡ್ಬೋದು ಅಂದ್ರೆ, ಮೊದಲನೇದಾಗಿ ನಾಯಕತ್ವದ ಅರ್ಥವನ್ನ ವಿವರಿಸ್ಬೋದು. ಸೊ ನಾವು ಈ ಘಟಕವನ್ನ ತಿಳ್ಕೊಂಡ್ವಿ ಅಥವಾ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ನಾಯಕತ್ವ ಅಂದ್ರೆ ಏನು, ನಾಯಕತ್ವ ಅಂದ್ರೆ ಲೀಡರ್ಶಿಪ್. ಸೊ ಅದರ ಅರ್ಥವನ್ನ ನಾವು ವಿವರಣೆ ಮಾಡ್ಬೋದು. 2ನೇದಾಗಿ ವ್ಯವಸ್ಥಾಪಕ ನಾಯಕತ್ವದ ಪ್ರಾಮುಖ್ಯತೆಯನ್ನು ವಿವರಿಸಬಹುದು. 3ನೇದಾಗಿ ನಾಯಕತ್ವದ ಸಿದ್ಧಾಂತಗಳು ಮತ್ತು ವಿಭಿನ್ನ ಶೈಲಿಗಳನ್ನು ತಿಳಿಸಬಹುದು. ಸೊ ಇಲ್ಲಿ ಸಹ ನಮ್ಗೆ ಕೆಲವೊಂದು ಲೀಡರ್ಶಿಪ್ ಥಿಯರೀಸ್ ಇದಾವೆ, ಅದನ್ನ ಸಹ ನಾವು ಹೇಳ್ಬೋದು. ಆಮೇಲೆ 4ನೇದಾಗಿ ನಾಯಕತ್ವದ ಕಾರ್ಯಗಳನ್ನು ವಿವರಿಸಬಹುದು. ಸೊ ಆಸ್ ಎ ಲೀಡರ್ ಅವ್ರು ಏನೇನೆಲ್ಲ ಕೆಲಸ ಮಾಡ್ಬೇಕು ಅಥವಾ ಹೇಗೆ ಅವರು ಲೀಡರ್ ಆಗಿರ್ಬೇಕು ಅದನ್ನ ಸಹ ನಾವು ಹೇಳ್ಬೋದು.
ಮತ್ತೆ ಪ್ರೇರಣೆಗೂ ನಾಯಕತ್ವಕ್ಕೂ ಸೊ ಎರಡಕ್ಕೂ ಏನ್ ಸಂಬಂಧ ಇದೆ ಅಂತ ನಾವು ವಿಶ್ಲೇಷಿಸಬಹುದು. ನಾಯಕತ್ವದ ಪರಿಣಾಮಕಾರಿತ್ವದ ಅರ್ಥವನ್ನ ವಿವರಿಸಬಹುದು, ಮತ್ತೆ ಅದರ ಗುಣಗಳನ್ನ ಸಹ ನಾವು ಹೇಳ್ಬೋದು. ಮತ್ತೆ ಪರಿಣಾಮಕಾರಿ ನಾಯಕ ಅಂದ್ರೆ ಯಾರು, ಅವರು ನೈತಿಕತೆಯ ಅರ್ಥ ಮತ್ತು ಮಹತ್ವವನ್ನ ನಾವು ವಿವರಣೆ ಮಾಡ್ಬೋದು. ಸೊ ಇವೆಲ್ಲವನ್ನು ಸಹ ನಾವು ಈ ಘಟಕವನ್ನ ಅಧ್ಯಯನ ಮಾಡಿದ್ಮೇಲೆ ಒಂದೊಂದಾಗಿ ವಿವರಣೆ ಮಾಡ್ಬೋದು. ಸೊ ಮೊದಲನೇದಾಗಿ ಪರಿಚಯ. ಸೊ ಲೀಡರ್ಶಿಪ್ ನಿರ್ವಹಣೆಯು ಜನರ ಮೂಲಕ ಕೆಲಸವನ್ನು ಮಾಡುವುದನ್ನು ಒಳಗೊಂಡಿರುತ್ತದೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವರ ಸ್ಥಾನದ ಕಾರಣದಿಂದ ವ್ಯವಸ್ಥಾಪಕರು ಅವರಿಗೆ ಆದೇಶಗಳು ಮತ್ತು ಸೂಚನೆಗಳನ್ನು ನೀಡಬಹುದು. ಸೊ ಲೀಡರ್ಶಿಪ್ ಅಂದ್ರೆ ಅವರು ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ, ಅವರು ಒಂದು ಆದೇಶವನ್ನಾಗಿರ್ಬೋದು, ಸೂಚನೆಗಳನ್ನಾಗಿರ್ಬೋದು ಅವ್ರು ಕೊಡ್ಬೋದು. ಸೊ ಇಲ್ಲಿ ವ್ಯವಸ್ಥಾಪಕರು ಅಂದ್ರೆ ಕಂಪನಿಯನ್ನು ಶುರು ಮಾಡಿರೋರು, ಅವರು ಸಹ ಲೀಡರ್ಶಿಪ್ ಕ್ವಾಲಿಟಿಯನ್ನು ಇಟ್ಕೊಂಡಿರ್ಬೇಕು. ಹಾಗೆ ಮ್ಯಾನೇಜರ್ಸ್ ಆಗಿರ್ಲಿ, ಸೂಪರ್ವೈಸರ್ಸ್ ಆಗಿರ್ಲಿ, ಅಥವಾ ಕೆಲಸವನ್ನ ಮುನ್ನಡೆಸೋಕೆ ಯಾರು ಮುಂದೆ ನಿಂತಿದ್ದಾರೆ ಅವರೆಲ್ರಿಗೂ ಸಹ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಇರ್ಬೇಕು. ಯಾಕೆಂದ್ರೆ ಅವರು ಆದೇಶಗಳು ಮತ್ತೆ ಸೂಚನೆಗಳನ್ನ ನೀಡೋದಕ್ಕೆ ಅವರೇ ಮೇನ್ ಆಗಿರ್ತಾರೆ. ಸೊ ಅದರಿಂದ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಇರ್ಬೇಕು. ವ್ಯವಸ್ಥಾಪಕರು ಅಥವಾ ಕೆಲಸದಲ್ಲಿ ಅಧೀನಾಧಿಕಾರಿಗಳ ನಡವಳಿಕೆ ಮತ್ತು ನಡವಳಿಕೆಯನ್ನು ನಿಯಂತ್ರಿಸಿ ಮತ್ತು ಪ್ರಭಾವಿಸಿ ಕೆಲಸವನ್ನ ತಗೋಬೇಕು. ಸೊ ಇಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರ ನಡವಳಿಕೆಯನ್ನ ನೋಡ್ಬೇಕು, ಹಾಗೆ ಅವ್ರ ನಡವಳಿಕೆನ ಸರಿಪಡಿಸ್ಬೇಕು, ಹಾಗೆ ಅವ್ರಿಗೆ ಅಧಿಕಾರ ಇರುತ್ತೆ, ಸೊ ದಟ್ ಅವರು ಕೆಲಸವನ್ನ ಸಹ ತಗೊಬಹುದು ಅವ್ರ ಕಡೆಯಿಂದ. ನಾವೀಗ ಈ ಘಟಕದಲ್ಲಿ ಮ್ಯಾನೇಜರ್ ಬಗ್ಗೆ ಜಾಸ್ತಿ ತಿಳ್ಕೊಂತೀವಿ. ಸೊ ಆಸ್ ಎ ಮ್ಯಾನೇಜರ್ ಅವರು ಹೇಗಿರ್ಬೇಕು, ಅವ್ರ ಅಧಿಕಾರನ ಹೇಗೆ ಅವರು ಉಪಯೋಗಿಸ್ಕೋಬೇಕು, ಅವೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂತೀವಿ. ಅದ್ರ ಜೊತೆಗೆ ಪ್ರಾಮುಖ್ಯತೆ, ಸಿದ್ಧಾಂತಗಳು. ಸೊ ನಿರ್ವಹಣೆಯ ಪ್ರಾಮುಖ್ಯತೆ, ಯಾಕದು ಇಂಪಾರ್ಟೆಂಟ್, ಲೀಡರ್ಶಿಪ್ ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್, ಮತ್ತೆ ಸಿದ್ಧಾಂತಗಳು. ಸೊ ಲೀಡರ್ಶಿಪ್ ಥಿಯರೀಸ್ ಯಾವ್ಯಾವ್ದಿದಾವೆ, ಶೈಲಿಗಳು ಯಾವ್ಯಾವ್ದಿದಾವೆ, ಅಂದ್ರೆ ಸ್ಟೈಲ್ಸ್, ಲೀಡರ್ಶಿಪ್ ಸ್ಟೈಲ್ಸ್. ಇಲ್ಲಿ ಸಹ ನಮ್ಗೆ 3 ಟೈಪ್ಸ್ ಆಫ್ ಸ್ಟೈಲ್ಸ್ ಬರುತ್ತೆ. ಹಾಗೆ ನಾಯಕತ್ವದ ಕಾರ್ಯಗಳು ಯಾವ್ಯಾವಿದಾವೆ, ಸೊ ಇವೆಲ್ಲದ್ರ ಬಗ್ಗೆ, ಮತ್ತೆ ನೈತಿಕತೆಯ ಬಗ್ಗೆ, ಇವೆಲ್ಲದ್ರ ಬಗ್ಗೆ ನಾವು ಇವತ್ತು ಒಂದೊಂದಾಗಿ ತಿಳ್ಕೊಳ್ಳೋಣ. ನಾಯಕತ್ವ ಅಂದ್ರೆ ಏನು? ಸೊ ನಾಯಕತ್ವ ಅಥವಾ ಲೀಡರ್ಶಿಪ್ ಅಂದ್ರೆ ಏನು ಅಂದ್ರೆ, ನಾಯಕತ್ವವನ್ನು ಗುಂಪಿನ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಬಹುದು. ಇಲ್ಲಿ ಕೆಲವೊಂದು ಗುರಿಗಳು ಇರುತ್ತೆ, ಅದನ್ನ ಸಾಧನೆ ಮಾಡ್ಬೇಕು ಅಂತ ಒಂದು ಗುಂಪಾಗಿ ಒಂದಷ್ಟು ಜನ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಹೀಗಾಗಿ ನಾಯಕ ಎಂದರೆ ಗುಂಪಿನಲ್ಲಿರುವ ವ್ಯಕ್ತಿ ಸ್ವಇಚ್ಛೆಯಿಂದ ಕೆಲಸ ಮಾಡಲು ಗುಂಪಿನ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಸೊ ಇಲ್ಲಿ ನಾಯಕ ಅಂದ್ರೆ ಯಾರು ಅಂದ್ರೆ, ಆ ಗುಂಪಿನಲ್ಲಿ ನಿಮ್ಗೆ ಆಲ್ರೆಡಿ ಗುಂಪು ಗೊತ್ತು, ಆ ಗುಂಪಲ್ಲಿ ಒಂದು ಗುರಿ ಇರುತ್ತೆ. ಸೊ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಗುರಿ ಇರುತ್ತೆ. ಸೊ ಆ ಗುಂಪಿನಲ್ಲಿ ಒಬ್ಬ ವ್ಯಕ್ತಿನೇ ನಾಯಕನಾಗಿರ್ತಾನೆ. ಸೊ ಅವನೇನ್ ಮಾಡ್ತಾನೆ ಅಂದ್ರೆ, ಅವನು ಸ್ವಇಚ್ಛೆಯಿಂದ ಕೆಲಸ ಮಾಡೋದಕ್ಕೆ ಗುಂಪಿನ ಮೇಲೆ, ಆ ಗುಂಪಿನ ಸಾಮರ್ಥ್ಯವನ್ನ ಪ್ರಭಾವ ಬೀರೋ ತರ ಅವನೇನಾದ್ರೂ ಮಾಡ್ತಾ ಇರ್ತಾನೆ. ಸೊ ಅವನು ಇತರರಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ನಿರ್ದೇಶಿಸುತ್ತಾನೆ. ಜನರು ಮತ್ತು ಅವರ ಪ್ರಯತ್ನಗಳಿಗೆ ಉದ್ದೇಶ ಮತ್ತು ನಿರ್ದೇಶನವನ್ನು ಒದಗಿಸುತ್ತಾನೆ. ಸೊ ಅವರು ಆಸ್ ಎ ಲೀಡರ್ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಸೊ ಏನೇನೆಲ್ಲ ಕೆಲಸ ಮಾಡ್ಬೇಕು, ಹೇಗೆ ಕೆಲಸ ಮಾಡ್ಬೇಕು, ಸೊ ಈ ತರ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾರೆ, ನಿರ್ದೇಶನ ಮಾಡ್ತಾ ಇರ್ತಾರೆ ಜನರನ್ನ. ಮತ್ತೆ ಅವ್ರ ಪ್ರಯತ್ನಗಳಿಗೆ ಒಂದು ಲೈಕ್ ಏನ್ ಉದ್ದೇಶ ಇದೆ ಅದ್ರ ಪ್ರಕಾರ ಅವರು ಅದನ್ನ ನಡ್ಸ್ಕೊಂತಾ ಹೋಗ್ತಾರೆ. ಸೊ ನಾಯಕ ಅವನು ಮುನ್ನಡೆಸುವ ಗುಂಪು, ಆದರೆ ಅವನ ಉಳಿದ ಗುಂಪಿನಿಂದ ಭಿನ್ನನಾಗಿರುತ್ತಾನೆ. ಸೊ ಅಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಆಸ್ ಎ ಲೀಡರ್ ಅವನು ಸ್ವಲ್ಪ ಭಿನ್ನವಾಗಿರ್ಬೇಕು. ಅಂದ್ರೆ ಅವನು ಸ್ವಲ್ಪ ಅಂದ್ರೆ ಭಿನ್ನನಾಗಿರುತ್ತಾನೆ ಅಂದ್ರೆ ಸ್ವಲ್ಪ ಮುಂದೆ ಇರ್ತಾನೆ ಅವನು. ಜಾರ್ಜ್ ಆರ್ ಟೆರ್ರಿ ಅವ್ರ ಪ್ರಕಾರ ಏನ್ ಡಿಫೈನ್ ಮಾಡಿದ್ದಾರೆ ನಾಯಕತ್ವ ಅಂದ್ರೆ, ನಾಯಕತ್ವವು ಜನರು ಶ್ರಮಿಸುವಂತೆ ಪ್ರಭಾವ ಬೀರುವ ಚಟುವಟಿಕೆಯಾಗಿದೆ ಗುಂಪಿನ ಉದ್ದೇಶಗಳಿಗೆ ಸ್ವಇಚ್ಛೆಯಿಂದ. ಸೊ ನಾಯಕ ಅನ್ನೋದು ಏನಂದ್ರೆ, ನಾಯಕತ್ವ ಅಂದ್ರೆ ಅವರು ಒಂದು ಗುಂಪಿನ ಉದ್ದೇಶಕ್ಕಾಗಿ ಸ್ವಇಚ್ಛೆಯಿಂದ ಶ್ರಮಿಸ್ತಾ ಇರ್ತಾನೆ. ಸೊ ಅವನನ್ನ ನಾವು ನಾಯಕ ಅಥವಾ ನಾಯಕತ್ವ ಅಂತ ಹೇಳ್ತೀವಿ. ಈ ಮೇಲಿನ ಡೆಫಿನೇಷನ್ ಪ್ರಕಾರ ಅಥವಾ ಮೀನಿಂಗ್ ಪ್ರಕಾರ, ಸೊ ವ್ಯವಸ್ಥಾಪಕ ನಾಯಕತ್ವ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ. ಸೊ ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ನಾಯಕನಿಗೆ ಅಂದ್ರೆ, ಇದು ನಿರಂತರ ಪ್ರಕ್ರಿಯೆಯಾಗಿದ್ದು ಮ್ಯಾನೇಜರ್ ಪ್ರಭಾವ, ಮಾರ್ಗದರ್ಶನ ಮತ್ತು ನಿರ್ದೇಶಿಸುತ್ತಾನೆ ಅಧೀನ ಅಧಿಕಾರಿಗಳ ವರ್ತನೆಗಳನ್ನು. ಸೊ ಅವರು
ಮ್ಯಾನೇಜರ್ಗೆ ಅವರ ಮಾರ್ಗದರ್ಶನ ಏನ್ ಬಂದಿದೆ, ಸೊ ಕಂಪನಿ ಕಡೆಯಿಂದ ಏನ್ ಮಾರ್ಗದರ್ಶನ ಬಂದಿದೆ ಅದ್ರ ಬೇಸ್ ಮೇಲೆ ಮ್ಯಾನೇಜರ್ ಸಹ ಕೆಲಸ ಮಾಡ್ತಾ ಇರ್ತಾರೆ. ಸೊ ಮಾರ್ಗದರ್ಶನ, ನಿರ್ದೇಶನ ಇವೆಲ್ಲವನ್ನು ಸಹ ಮ್ಯಾನೇಜರ್ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡೋರಿಗೆ ಕೊಡ್ತಾ ಇರ್ತಾರೆ. ಸೊ ಇದು ನಿರಂತರ ಪ್ರಕ್ರಿಯೆ, ಇದು ಸ್ಟಾಪ್ ಆಗೋದಿಲ್ಲ, ನಿರಂತರವಾಗಿರುತ್ತೆ. ಎರಡನೇದಾಗಿ ಮ್ಯಾನೇಜರ್ ಲೀಡರ್ ಕೆಲಸದಲ್ಲಿ ತನ್ನ ಅಧೀನದ ವರ್ತನೆಯ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ. ನಾಯಕನಾಗಿ ತನ್ನದೇ ಆದ ನಡವಳಿಕೆಯ ಗುಣಮಟ್ಟದಿಂದಾಗಿ. ಸೊ ಅವರು ನಾಯಕರು ಅವ್ರದೇ ಆದ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಟ್ಕೊಂಡಿರ್ತಾರೆ. ಸೊ ಮೂರನೇದಾಗಿ ವ್ಯವಸ್ಥಾಪಕ ನಾಯಕತ್ವದ ಉದ್ದೇಶವು ಇಚ್ಛೆಯ ಸಹಕಾರವನ್ನು ಪಡೆಯುವುದು ನಿರ್ದಿಷ್ಟ ಗುರಿಗಳ ಸಾಧನೆಯಲ್ಲಿ ಕೆಲಸದ ಗುಂಪಿನಲ್ಲಿ. ಸೊ ಕೆಲಸದ ಗುಂಪಿನಲ್ಲಿ ಯಾರ್ಯಾರಿದ್ದಾರೆ ಅವ್ರ ಕಡೆಯಿಂದ ಏನೇನೆಲ್ಲ ಉದ್ದೇಶ ಇದೆ ಅಥವಾ ಯಾವ ರೀತಿ ನಾವು ಕೆಲಸವನ್ನ ಮಾಡಿದ್ರೆ ಉದ್ದೇಶವನ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋದಕ್ಕೆ ಒಪಿನಿಯನ್ ಸಹ ಅವ್ರು ತಗೊಬಹುದು. ನಾಲ್ಕನೇದಾಗಿ ನಾಯಕನಾಗಿ ವ್ಯವಸ್ಥಾಪಕರು ಯಶಸ್ಸು ಅವನ ಸ್ವೀಕಾರವನ್ನು ಅವಲಂಬಿಸಿರುತ್ತದೆ ಅಧೀನ ಅಧಿಕಾರಿಗಳ ನಾಯಕತ್ವ. ಸೊ ಇಲ್ಲಿ ಅಧೀನ ಅಧಿಕಾರಿಗಳು ಏನಿದ್ದಾರೆ, ಸೊ ಅವರ ಒಂದು ನಾಯಕತ್ವದ ಬೇಸ್ ಮೇಲೆನೆ ಯಶಸ್ಸು ಅನ್ನೋದು ನಿರ್ದಿಷ್ಟವಾಗಿರುತ್ತೆ. ಕೊನೆಯದಾಗಿ ಗುಂಪಿನ ಗುರಿಗಳನ್ನು ಅನುಸರಿಸುವಾಗ ನಿರ್ವಾಹಕ ನಾಯಕತ್ವದ ಅಗತ್ಯವಿದೆ. ವೈಯಕ್ತಿಕ ಗುರಿಗಳನ್ನು ಸಹ ಸಾಧಿಸಲಾಗುತ್ತದೆ. ಸೊ ಇವೆಲ್ಲವೂ ಸಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೀಡರ್ಶಿಪ್ ಅಂತ ನಾವು ಹೇಳ್ಬೋದು. ಇದು ಯಾವ್ದ್ರ ಪ್ರಕಾರ ಅಂದ್ರೆ ಒಂದು ಡೆಫಿನೇಷನ್ ನಾವು ನೋಡಿದ್ವಲ್ವಾ, ಸೊ ಜಾರ್ಜ್ ಆರ್ ಟೆರ್ರಿ, ಸೊ ಅವ್ರ ಪ್ರಕಾರ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾಯಕತ್ವದಲ್ಲಿ ಇರಬೇಕು. ನಾಯಕತ್ವದಲ್ಲಿ ಮ್ಯಾನೇಜರ್ನ ಪ್ರಾಮುಖ್ಯತೆ. ಸೊ ಯಾಕೆ ಮ್ಯಾನೇಜರ್ ಅಂದ್ರೆ ಮ್ಯಾನೇಜರ್ಗೆ ನಾಯಕತ್ವ ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಆಸ್ ಅ ಮ್ಯಾನೇಜರ್ ಅವ್ರಿಗೆ ಯಾಕೆ ಲೀಡರ್ಶಿಪ್ ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಅವರು ಆಸ್ ಅ ಮ್ಯಾನೇಜರ್ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಸೊ ಅವರ ಬೇಸ್ ಮೇಲೆನೆ ನಮ್ಗೆ ಅಂದ್ರೆ ಅವ್ರ ಲೀಡರ್ಶಿಪ್ ಬೇಸ್ ಮೇಲೆನೆ ನಮ್ಗೆ ಫಲಿತಾಂಶ ಅನ್ನೋದು ಸಿಗುತ್ತೆ. ಸೊ ಅವ್ರು ಹೇಗೆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಮತ್ತೆ ಏನೇನೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡಿಸ್ತಾ ಇದ್ದಾರೆ, ಅವ್ರ ಗುರಿಗಳನ್ನ ಹೇಗೆ ಅವರು ಲೈಕ್ ಆಬ್ಜೆಕ್ಟಿವ್ಸ್ ನ ಹೇಗೆ ಸೆಟ್ ಮಾಡ್ಕೊಂತ ಇದ್ದಾರೆ, ಮತ್ತೆ ಹೇಗೆ ಅವರು ಗೈಡ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಅಂಡರ್ ಅಲ್ಲಿ ವರ್ಕ್ ಮಾಡೋರ್ಗೆ. ಅಂಡ್ ಇದ್ರ ಬೇಸ್ ಮೇಲೆ ನಮ್ಗೆ ಫಲಿತಾಂಶ ಅನ್ನೋದು ಇರುತ್ತೆ. ಸೊ ಆದ್ರಿಂದ ಮ್ಯಾನೇಜರ್ಗೆ ನಾಯಕತ್ವ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಒಂದು ಕಂಪನಿಯಲ್ಲಿ. ನಾಯಕತ್ವದ ಸಿದ್ಧಾಂತಗಳು. ಸೊ ಇಲ್ಲಿ ನಾವು ಹಲವಾರು ಸಿದ್ಧಾಂತಗಳನ್ನ ನೋಡ್ಬೋದು. ಅದರಲ್ಲಿ ಕೆಲವೊಂದು ಸಿದ್ಧಾಂತಗಳನ್ನ ಇಲ್ಲಿ ನಾವು ಪಟ್ಟಿ ಮಾಡಿದ್ದೀವಿ. ಸೊ ಹಲವಾರು ಸಿದ್ಧಾಂತಗಳು ವಿವಿಧ ವಿಷಯಗಳ ಬಗ್ಗೆ ವಿವರಣೆಯನ್ನು ನೀಡುತ್ತವೆ. ಅಂದ್ರೆ ನಾಯಕತ್ವದಲ್ಲಿನ ವಿವಿಧ ಅಂಶಗಳಿಗೆ ಅವರು ವಿವರಣೆಯನ್ನ ನೀಡ್ತಾರೆ. ನಾವು ಕೆಲವು ಸಿದ್ಧಾಂತಗಳನ್ನು ಪರಿಶೀಲಿಸೋಣ. ಸೊ ಇಲ್ಲಿ ನಾವು ಕೆಲವೊಂದು ಸಿದ್ಧಾಂತಗಳನ್ನ ಮಾತ್ರ ಹಾಕಿದೀವಿ. ಸೊ ಯಾವ್ಯಾವುದು ಅಂದ್ರೆ ಲಕ್ಷಣ ಸಿದ್ಧಾಂತ, ಇದು ಆರಂಭಿಕ ಸಿದ್ಧಾಂತವಾಗಿದೆ. ಯಶಸ್ವಿ ನಾಯಕರ ವ್ಯಕ್ತಿತ್ವ ಗುಣಗಳು ಮತ್ತು ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸವನ್ನು ಆಧರಿಸಿ ಈ ಸಿದ್ಧಾಂತ ಅನ್ನೋದಿದೆ. ಸಿದ್ಧಾಂತವು ಪಟ್ಟಿಯನ್ನು ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದ ವ್ಯಕ್ತಿತ್ವದ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ನಾಯಕನಾಗಿ ಯಶಸ್ಸು. ಸೊ ಇದನ್ನ ನಾವು ಟ್ರೇಡ್ ಥಿಯರಿ ಅಂತಾನೂ ಸಹ ಹೇಳ್ಬೋದು. ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಒಬ್ಬ ಎಂಪ್ಲಾಯಿಗೆ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಬ್ಬ ಲೀಡರ್ಗೆ ಒಬ್ಬ ಲೀಡರ್ಗೆ ಯಾವ ತರ ಗುಣಲಕ್ಷಣಗಳು ಇರ್ಬೇಕು ಅಂದ್ರೆ ಇದ್ರಲ್ಲಿ ಅವ್ರು ಪಟ್ಟಿ ಮಾಡಿದ್ದಾರೆ ನೋಡಿ. ಆತ್ಮವಿಶ್ವಾಸ ಇರ್ಬೇಕು, ಬುದ್ಧಿವಂತನಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಮಾನಸಿಕವಾಗಿ ಪ್ರಬುದ್ಧವಾಗಿರ್ಬೇಕು, ಮತ್ತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಾಮರ್ಥ್ಯ ಇರಬೇಕು. ಇನ್ನು ಎಷ್ಟೋ ಕೆಲವೊಂದು ಪಾಯಿಂಟ್ಸ್ ಗಳಿದಾವೆ. ಸೊ ಈ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದ್ರೆ ಅದನ್ನ ನಾವು ಲಕ್ಷಣ ಸಿದ್ಧಾಂತ ಅಥವಾ ನೀವು ಟ್ರೈಟ್ ಥಿಯರಿ ಅಂತಾನೂ ಸಹ ಹೇಳ್ಬೋದು. ಸೊ ಅಂದ್ರೆ ಲೀಡರ್ಸ್ ಕ್ವಾಲಿಟಿ ಬೇಸ್ ಮೇಲೆ ಅಂದ್ರೆ ಅವ್ರಿಗೆ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೇಕು ಅಂತ ಇದನ್ನ ಅವರು ಅಲ್ಲಿ ಹೇಳಿದ್ದಾರೆ. ಎಲ್ಲಾ ವ್ಯಕ್ತಿಗಳು ಅವುಗಳನ್ನು ಹೊಂದಿರುವವರು ಮಾತ್ರ ಸಂಭಾವ್ಯ ಎಂದು ಪರಿಗಣಿಸಲಾಗುತ್ತದೆ. ಸೊ ನಾಯಕರು ಅಂತ ಒಪ್ಕೊಳ್ಳಕ್ಕೆ ಎಲ್ಲ ಗುಣಗಳನ್ನ ಹೊಂದಿರಬೇಕು. ಯಾವ್ದ್ರ ಪ್ರಕಾರ? ಲಕ್ಷಣ ಸಿದ್ಧಾಂತದ ಪ್ರಕಾರ. ಸೊ ಈ ಸಿದ್ಧಾಂತದ ಮಿತಿಗಳು. ಸೊ ಎಲ್ಲ ಸಿದ್ಧಾಂತಕ್ಕೂ ಸಹ ಮಿತಿಗಳಿರುತ್ತೆ. ಅದೇ ರೀತಿ ಲಕ್ಷಣ ಸಿದ್ಧಾಂತ ಅಂದ್ರೆ ಟ್ರೇಡ್ ಥಿಯರಿಗೆ ಏನೇನೆಲ್ಲ ಮಿತಿಗಳಿದಾವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಲಕ್ಷಣ ಸಿದ್ಧಾಂತವನ್ನು ಮಾನ್ಯವಾದ ಸಿದ್ಧಾಂತವಾಗಿ ಸ್ವೀಕರಿಸಲಾಗುವುದಿಲ್ಲ. ಅಂದ್ರೆ ಯಾಕೆ ಅವ್ರು ಅದನ್ನ ಸ್ವೀಕರಣೆ ಮಾಡೋದಕ್ಕಾಗಲ್ಲ ಅಂದ್ರೆ ಎಲ್ಲಾ ವ್ಯಕ್ತಿಗಳಿಗೂ ಸಹ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ.
ಯಾವ್ದಾದ್ರು 1-2 ಮಿಸ್ ಆಗೇ ಆಗುತ್ತೆ. ಆದ್ರಿಂದ ಇದನ್ನ ಎಲ್ಲರೂ ಸಹ ಸ್ವೀಕಾರ ಮಾಡ್ಕೊಂಡಿಲ್ಲ ಈ ಸಿದ್ಧಾಂತವನ್ನ. ಎರಡನೇದಾಗಿ, ಯಶಸ್ವಿ ನಾಯಕರೊಂದಿಗೆ ಸಂಬಂಧಿಸಿರುವ ಯಾವುದೇ ಸಾರ್ವತ್ರಿಕ ಒಪ್ಪಿತವಾದ ಗುಣಲಕ್ಷಣಗಳ ಪಟ್ಟಿ ಇಲ್ಲ. ಸೊ ಇಲ್ಲಿ ಅವರು ಮೆನ್ಷನ್ ಮಾಡಿರೋ ಗುಣಲಕ್ಷಣಗಳ ಪಟ್ಟಿ ಏನಿದೆ ಅದನ್ನೇ ಅವರು ಸ್ವೀಕಾರ ಮಾಡ್ಕೊಬೇಕು ಅಂತ ಯಾರು ಫೋರ್ಸ್ ಮಾಡೋ ಹಾಗಿಲ್ಲ. ಮೂರನೇದಾಗಿ, ಗುಣಲಕ್ಷಣಗಳನ್ನು ಅಳೆಯುವುದು ಕಷ್ಟ ಮತ್ತು ಆದ್ದರಿಂದ ಯಾವಾಗಲೂ ಸಾಧ್ಯವಿಲ್ಲ ನಾಯಕರು ಮತ್ತು ಅನುಯಾಯಿಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು. ಸೊ ಇಲ್ಲಿ ಒಬ್ಬ ಲೀಡರ್ ಮತ್ತೆ ಎಂಪ್ಲಾಯಿ ಅಥವಾ ಫಾಲೋವರ್ಸ್ ಏನಿರ್ತಾರೆ, ಸೊ ಅವ್ರ ಗುಣಲಕ್ಷಣಗಳು ಎಲ್ಲಾ ಸರಿನೂ ಸೇಮ್ ಟು ಸೇಮ್ ಇರುತ್ತೆ, ಎಲ್ಲಾ ಸರಿನೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಅದರಿಂದ ಈ ಸಿದ್ಧಾಂತವನ್ನ ಯಾರು ಸಹ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ವರ್ತನೆಯ ಸಿದ್ಧಾಂತ. ಸೊ ವರ್ತನೆಯ ಸಿದ್ಧಾಂತಗಳು ಇದನ್ನು ಸಹ ನಾವು ಟ್ರೇಟ್ ಥಿಯರಿ ಅಂತ ಹೇಳ್ಬೋದು. ಇಲ್ಲೂ ಸಹ ಅವರು ಕ್ಯಾರೆಕ್ಟರಿಸ್ಟಿಕ್ಸ್ ನ ಇಟ್ಕೊಂಡೇ ಅವರು ಈ ಸಿದ್ಧಾಂತವನ್ನ ಪ್ರಿಪೇರ್ ಮಾಡಿದ್ದಾರೆ. ಸೊ ನಾಯಕತ್ವದ ವರ್ತನೆಯ ಸಿದ್ಧಾಂತಗಳು ಸಂಬಂಧದಲ್ಲಿ ಅವರ ನಡವಳಿಕೆಯನ್ನು ಉಲ್ಲೇಖಿಸಿ ನಾಯಕರನ್ನು ಗುರುತಿಸಬಹುದು ಎಂಬ ನಂಬಿಕೆ ಅನುಯಾಯಿಗಳಿಗೆ ಆಧರಿಸಿವೆ. ಸೊ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾಯಕತ್ವವನ್ನು ವಿವರಿಸಬಹುದು ಎಂದು ಸೂಚಿಸಲಾಗಿದೆ. ನಾಯಕರು ಏನು ಮಾಡುತ್ತಾರೆ ಎಂಬುದಕ್ಕಿಂತ ಹೆಚ್ಚಾಗಿ ವರ್ತನೆಯ ಸಿದ್ಧಾಂತಗಳು ಹೊಂದಿವೆ. ಹೆಚ್ಚಾಗಿ ಸಂಶೋಧನಾ ಅಧ್ಯಯನಗಳ ಆಧಾರದ ಮೇಲೆ ಪ್ರಸ್ತುತಪಡಿಸಲಾಗಿದೆ. ವರ್ತನೆಯ ಸಿದ್ಧಾಂತ ಅಂದ್ರೆ ಇಲ್ಲಿ ನಾಯಕರು ಏನು ಮಾಡುತ್ತಾರೆ ಎಂಬುದಕ್ಕಿಂತ ಹೆಚ್ಚಾಗಿ ಅವ್ರ ಬಿಹೇವಿಯರ್ ಇದನ್ನ ನಾವು ಬಿಹೇವಿಯರಲ್ ಥಿಯರಿ ಅಂತಾನೂ ಸಹ ಹೇಳ್ಬೋದು. ಸೊ ಅವ್ರ ಬಿಹೇವಿಯರ್ ಬೇಸ್ ಮೇಲೆ ಒಂದು ನಾಯಕತ್ವವನ್ನ ಇವರು ಫಿಕ್ಸ್ ಮಾಡ್ತಾರೆ. ಸೊ ಒಂದು ಅಧ್ಯಯನದ ಪ್ರಕಾರ, ಸೊ ಅಧ್ಯಯನ ಎಲ್ಲಿ ನಡೀತು ಅಂದ್ರೆ ಮಿಚಿಗನ್ USA. ಸೊ ಆ ಪ್ಲೇಸ್ ನಲ್ಲಿ ಒಂದು ಅಧ್ಯಯನವನ್ನ ಮಾಡ್ತಾರೆ. ಸೊ ಏನು ಈ ರಾಜ್ಯಗಳಲ್ಲಿ ಏನ್ ಅಧ್ಯಯನ ಮಾಡಿದ್ದಾರೆ ಅಂದ್ರೆ, ತಮ್ಮ ಅಧೀನಕ್ಕೆ ಚಿಕಿತ್ಸೆ ನೀಡುವ ನಾಯಕರು ಮನುಷ್ಯರಾಗಿ ಅವರ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ಪ್ರೋತ್ಸಾಹಿಸುತ್ತಾರೆ. ಈ ಗುರಿ ಸೆಟ್ಟಿಂಗ್ ನಲ್ಲಿ ಅವರನ್ನು ತೊಡಗಿಸಿಕೊಳ್ಳುತ್ತಾರೆ ಹೆಚ್ಚು ಪರಿಣಾಮಕಾರಿಯಾಗಿ. ಸೊ ಅವರನ್ನ ನಾವು ನೌಕರ ಕೇಂದ್ರಿತ ನಾಯಕರು ಅಂತ ಹೇಳ್ತೀವಿ. ಹಾಗೆ ಉತ್ಪಾದನೆ ಕೇಂದ್ರಿತ ಅಂತಾನೂ ಸಹ ಕೆಲವೊಂದು ನಾಯಕರನ್ನ ವಿಂಗಡಿಸಬಹುದು. ಸೊ ಇಲ್ಲಿ ಮಿಚಿಗನ್ USA ಸ್ಟೇಟ್ ನಲ್ಲಿ ಒಂದು ಅಧ್ಯಯನವನ್ನ ಮಾಡಿದ್ದಾರೆ. ಸೊ ಅಧ್ಯಯನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, 2 ತರ ನಾಯಕರನ್ನ ನಾವು ವಿಂಗಡಿಸಬಹುದು. ಒಂದು ನೌಕರ ಕೇಂದ್ರಿತ, 2 ಉತ್ಪಾದನೆ ಕೇಂದ್ರಿತ. ಸೊ ನೌಕರ ಕೇಂದ್ರಿತ ಅಂದ್ರೆ ಅವರು ನೌಕರರ ಯೋಗಕ್ಷೇಮದ ಬಗ್ಗೆ ಜಾಸ್ತಿ ಕಾಳಜಿಯನ್ನ ವಹಿಸ್ತಾರೆ, ಹಾಗೆ ನೌಕರರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಉತ್ಪಾದನಾ ಕೇಂದ್ರಿತದಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಅವರು ಜಾಸ್ತಿ ಪ್ರೊಡಕ್ಷನ್ ಮೇಲೆ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಉದ್ಯೋಗಿಗಳನ್ನ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಇದರಿಂದ ಅಂದ್ರೆ ಉತ್ಪಾದನೆ ಕೇಂದ್ರಿತದಲ್ಲಿ ಏನಾಗುತ್ತೆ ಅಂದ್ರೆ, ಜಾಸ್ತಿ ಅವರು ಎಂಪ್ಲಾಯೀಸ್ ನ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಈ ರೀತಿ 2 ರೀತಿಯ ನಾಯಕರನ್ನ ಅವರು ವಿಂಗಡಣೆ ಮಾಡಿದ್ದಾರೆ. ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ನಡೆಸಿದ ಅಧ್ಯಯನಗಳು ನಾಯಕನ 2 ಆಯಾಮಗಳನ್ನು ತೋರಿಸಿದೆ. ಅಂದ್ರೆ ನಡವಳಿಕೆ, ರಚನೆ ಮತ್ತು ಪರಿಗಣನೆಯನ್ನು ಪ್ರಾರಂಭಿಸುವುದು. ರಚನೆಯನ್ನು ಪ್ರಾರಂಭಿಸುವುದು ಸೂಚಿಸುತ್ತದೆ ತನ್ನ ನಡುವಿನ ಸಂಬಂಧವನ್ನು ವಿವರಿಸುವಲ್ಲಿ ನಾಯಕನ ನಡವಳಿಕೆಗೆ ಕೆಲಸದ ಗುಂಪಿನ ಸದಸ್ಯರು ಮತ್ತು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮಾದರಿಯನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಯಲ್ಲೂ ಸಹ ಒಂದು ಅಧ್ಯಯನವನ್ನ ಮಾಡಿದ್ದಾರೆ. ಇಲ್ಲಿನೂ ಸಹ ಒಬ್ಬ ಲೀಡರ್ನ ನಡವಳಿಕೆಯನ್ನ ಅವರು ಅಧ್ಯಯನ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರು ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ರಚನೆ ಮತ್ತು ಪರಿಗಣನೆ. ಸೊ ಇದ್ರ ಬೇಸ್ ಮೇಲೆ ಅವರು ಅಂದ್ರೆ ಪರಿಗಣನೆ ಯಾವ ರೀತಿ ಅಂದ್ರೆ, ಸ್ನೇಹ, ಪರಸ್ಪರ ನಂಬಿಕೆ, ಗೌರವ, ಸೊ ಇವೆಲ್ಲವನ್ನ ಸೂಚಿಸೋ ತರ ಒಂದು ರಚನೆ. ಹಾಗೆ ನಾಯಕ ಮತ್ತು ಅವರ ಸಿಬ್ಬಂದಿ ಸದಸ್ಯರ ನಡುವಿನ ಸಂಬಂಧತೆ ಹೇಗಿದೆ ಅದ್ರ ಬೇಸ್ ಮೇಲೆ ಅವರು ಒಂದು ಅಧ್ಯಯನವನ್ನ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ, ಇದು ಓಹಿಯೋ ಸಿಟಿ, ನಾನು ಹೇಳಿದ್ನಲ್ವಾ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿ. ಸೊ ಅದ್ರ ಪ್ರಕಾರ ಅವ್ರ ಪರಿಗಣನೆ ಹೇಗಿದೆ, ಹೆಚ್ಚಿನ ಪರಿಗಣನೆ, ಕಡಿಮೆ ಪರಿಗಣನೆ, ಯಾವ್ದ್ರ ಬೇಸ್ ಮೇಲೆ, ಮತ್ತೆ ಈ ಕಡೆ ಪ್ರಾರಂಭಿಕ ರಚನೆ, ಕಡಿಮೆ ಯಾವುದು ಹೆಚ್ಚು ಯಾವುದು. ಸೊ ಇದ್ರ ಬೇಸ್ ಮೇಲೆ ನೀವು ಚಾರ್ಟ್ ಹಾಕಿ
ಇದ್ರ ಬೇಸ್ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಈಸಿಯಾಗಿ ಅನ್ಸುತ್ತೆ. ಸಾಂದರ್ಭಿಕ ಸಿದ್ಧಾಂತಗಳು. ಸೊ ಸಿಚುವೇಶನಲ್ ಥಿಯರೀಸ್ ಅಂತಾನೂ ಸಹ ನಾವು ಹೇಳ್ಬೋದು. ನಾಯಕತ್ವದ ಸಾಂದರ್ಭಿಕ ಸಿದ್ಧಾಂತಗಳಲ್ಲಿ ಯಶಸ್ಸು ನಾಯಕ ಕಾರ್ಯನಿರ್ವಹಿಸುವ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಫ್ರೆಡ್ ಇ ಫೀಡ್ಲರ್ ಅಭಿವೃದ್ಧಿಪಡಿಸಿದ ನಾಯಕತ್ವದ ಆಕಸ್ಮಿಕ ಮಾದರಿಯ ಪ್ರಕಾರ ನಾಯಕನ ಪರಿಣಾಮಕತ್ವವು 3 ಸಾಂದರ್ಭಿಕ ಅಂಶಗಳನ್ನು ಅವಲಂಬಿಸಿರುತ್ತದೆ. ಸೊ ಸಿಚುವೇಶನಲ್ ಥಿಯರಿ ಇದನ್ನ ಕೊಟ್ಟಿರೋ ಅವ್ರ ಪ್ರಕಾರ, ಅಂದ್ರೆ ಫ್ರೆಡ್ ಇ ಫೀಡ್ಲರ್ ಅವ್ರ ಪ್ರಕಾರ ಇಲ್ಲಿ ನಮಗೆ 3 ಸಂದರ್ಭಗಳು ಒಬ್ಬ ಲೀಡರ್ ಅನ್ನ ಡಿವೈಡ್ ಮಾಡುತ್ತೆ. ಸೊ ಹೇಗೆ, ಒಂದು ಫಸ್ಟ್ ಒನ್ ನಾಯಕ ಅನುಯಾಯಿಗಳ ಸಂಬಂಧಗಳು. ಸೊ ನಾಯಕ ಅನುಯಾಯಿ ಅಂದ್ರೆ ಲೀಡರ್ ಫಾಲೋವರ್. ಸೊ ಅವ್ರ ಮಧ್ಯೆ ಸಂಬಂಧ ಹೇಗಿದೆ, ಸೊ ಅವ್ರ ಮಧ್ಯೆ ನಂಬಿಕೆ ವಿಶ್ವಾಸ ಮಟ್ಟ ಹೇಗಿದೆ, ಗೌರವ ಯಾವ ರೀತಿ ಇದೆ. ಸೊ ಇದ್ರ ಬೇಸ್ ಮೇಲೆ ಒಂದು ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಎರಡನೇ ಪಾರ್ಟ್ ಅಲ್ಲಿ ಅಧೀನ ಅಧಿಕಾರಿಗಳು ನಿರ್ವಹಿಸುವ ಕಾರ್ಯವು ವಾಡಿಕೆ ಅಥವಾ ವಾಡಿಕೆ ಇಲ್ಲದ ಪ್ರಮಾಣವಾಗಿದೆ, ಅಂದ್ರೆ ಕಾರ್ಯರಚನೆ ಎಂದು ಕರೆಯಲಾಗಿದೆ. ಸೊ ಅಧೀನ ಅಧಿಕಾರಿಗಳ ನಿರ್ವಹಣೆ ಇದ್ರ ಬೇಸ್ ಮೇಲೆ ಎರಡನೇ ಡಿವಿಷನ್ ಆಗಿದೆ. ಮೂರನೇದಾಗಿ ನಾಯಕನ ಸ್ಥಾನದ ಶಕ್ತಿ, ಅಂದರೆ ಅದಕ್ಕೆ ಸಂಬಂಧಿಸಿದ ಶಕ್ತಿ, ಸಂಸ್ಥೆಯಲ್ಲಿ ನಾಯಕನ ಶ್ರೇಣಿ ಮತ್ತು ಸ್ಥಾನ. ಸೊ ನಾಯಕನನ್ನ ಲೀಡರ್ನ ಆ ಸಂಸ್ಥೆಯಲ್ಲಿ ಹೇಗೆ ಅವ್ರು ಗುರುತಿಸ್ತಾ ಇದ್ದಾರೆ, ಅಥವಾ ಅವ್ರ ಕೆಲಸವನ್ನ ಯಾವ ರೀತಿ ಅವರು ತಗೊಂತಾ ಇದ್ದಾರೆ, ಅಥವಾ ಯಾವ ಬೇಸ್ ಮೇಲೆ ಆ ಲೀಡರ್ನ ಟ್ರೀಟ್ ಮಾಡ್ತಾ ಇದ್ದಾರೆ, ಅದ್ರ ಬೇಸ್ ಮೇಲೆ ನಾವು ಮೂರನೇದಾಗಿ ಒಬ್ಬ ನಾಯಕನನ್ನ ವಿಂಗಡಿಸ್ಬೋದು. ಸೊ ಮೊದಲನೇದಾಗಿ ನಾಯಕ ಮತ್ತು ಅನುಯಾಯಿಗಳ ಸಂಬಂಧ. ಸೊ ಅವರಿಬ್ರು ಮಧ್ಯೆ ಅಂದ್ರೆ ಲೀಡರ್ ಫಾಲೋವರ್ ಅವ್ರ ಮಧ್ಯೆ ಹೇಗೆ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಕ್ವಾಲಿಟಿ ಅಲ್ಲ, ಅವರಿಬ್ರು ಮಧ್ಯೆ ಹೇಗೆ ಸಂಬಂಧ ಇದೆ ಅದ್ರ ಬೇಸ್ ಮೇಲೆ ಒಂದು ಫಸ್ಟ್ ಪಾಯಿಂಟ್. ಆ ಅಧಿಕಾರಿಗಳ ನಿರ್ವಹಣೆಯ ಬೇಸ್ ಮೇಲೆ ಸೆಕೆಂಡ್ ಪಾಯಿಂಟ್. ಮೂರನೇದಾಗಿ ನಾಯಕನ ಸ್ಥಾನದ ಶಕ್ತಿ. ಸೊ ಅವನು ಹೇಗೆ ಕಂಪನಿಯಲ್ಲಿ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಈ 3 ಬೇಸ್ ಮೇಲೆ ಫ್ರೆಡ್ ಇ ಫೀಡ್ಲರ್ 3 ಸಾಂದರ್ಭಿಕ ಅಂಶಗಳನ್ನ ವಿಂಗಡಿಸಿದ್ದಾರೆ. ಇವಾಗ ಅವ್ರ ಪ್ರಕಾರ ಸೊ 3 ಅಂಶಗಳು ಹೇಳಿದಾರಲ್ವಾ. ಸೊ ಯಾವ್ಯಾವುದು ಅಂದ್ರೆ ಟಾಸ್ಕ್ ಓರಿಯೆಂಟೆಡ್ ಫಸ್ಟ್ ಒನ್, ಸಂಬಂಧ ಆಧಾರಿತ ಎರಡನೇದು, ಮೂರನೇದು ಸಹ ಟಾಸ್ಕ್ ಓರಿಯೆಂಟೆಡ್. ಅಂದ್ರೆ ಟಾಸ್ಕ್ ಓರಿಯೆಂಟೆಡ್ ಎಂಪ್ಲಾಯೀಸ್ ಅಥವಾ ಲೀಡರ್ ಅಂದ್ರೆ ಅವರು ತುಂಬಾ ಕಂಪನಿಯಲ್ಲಿ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು. ಅವರು ಜಾಸ್ತಿ ಎಂಪ್ಲಾಯೀಸ್ ಜೊತೆ ಅಥವಾ ಫಾಲೋವರ್ಸ್ ಜೊತೆ ಜಾಸ್ತಿ ಬೇರೆ ರೀತಿ ಸಂಬಂಧವನ್ನ ಹೊಂದಿರಲ್ಲ, ಬರೀ ಟಾಸ್ಕ್ ರಿಲೇಟೆಡ್ ಸಂಬಂಧವನ್ನ ಮಾತ್ರ ಹೊಂದಿರ್ತಾರೆ. ಸೊ ಇದು ಬಹಳ ಅನುಕೂಲಕರ ನಾಯಕತ್ವದ ಪರಿಸ್ಥಿತಿ. ಎರಡನೇದಾಗಿ ಸಂಬಂಧ ಆಧಾರಿತ. ಸೊ ಇಲ್ಲಿ ಅವರು ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ಸೊ ಇದು ಮಧ್ಯಮ ಅನುಕೂಲಕರ ನಾಯಕತ್ವದ ಪರಿಸ್ಥಿತಿ. ಮೂರನೇದಾಗಿ ಅಗೇನ್ ಟಾಸ್ಕ್ ಓರಿಯೆಂಟೆಡ್. ಸೊ ಇಲ್ಲಿ ಬಹಳ ಪ್ರತಿಕೂಲವಾದ ನಾಯಕತ್ವದ ಪರಿಸ್ಥಿತಿ. ಸೊ ಇದು 3 ಸಹ ಫ್ರೆಡ್ ಇ ಫೀಡ್ಲರ್ ಪ್ರಕಾರ ವಿಂಗಡಣೆ ಮಾಡಿರೋದು. ಇವಾಗ ನಾವು ನಾಯಕತ್ವದ ಶೈಲಿಗಳನ್ನ ನೋಡೋಣ. ಅಂದ್ರೆ ನಾಯಕತ್ವದ ಸ್ಟೈಲ್ಸ್. ಸೊ ಲೀಡರ್ಶಿಪ್ ಸ್ಟೈಲ್ಸ್ ಅಂತ ನಾವು ಹೇಳ್ಬೋದು. ನಾಯಕ ನಿರ್ವಾಹಕನ ಪ್ರಬಲ ನಡವಳಿಕೆಯ ಮಾದರಿ ಅಧೀನದಲ್ಲಿರುವವರನ್ನು ನಾಯಕತ್ವ ಶೈಲಿ ಎಂದು ಕರೆಯಲಾಗುತ್ತದೆ. ಕೆಳಗಿನಂತೆ 3 ಮೂಲ ನಾಯಕತ್ವದ ಶೈಲಿಗಳಿದಾವೆ. ಸೊ ಇಲ್ಲಿ ನಾವು 3 ಡಿಫ್ರೆಂಟ್ ಲೀಡರ್ಶಿಪ್ ಸ್ಟೈಲ್ಸ್ ನ ನೋಡ್ಬೋದು. ಅದರಲ್ಲಿ ಫಸ್ಟ್ ಒನ್ ಅಧಿಕೃತ ಶೈಲಿ ಅಥವಾ ನಿರಂಕುಶಾಧಿಕಾರ ಶೈಲಿ. ಎರಡನೇದಾಗಿ ಡೆಮೊಕ್ರೆಟಿಕ್ ಅಥವಾ ಪಾರ್ಟಿಸಿಪೇಟಿವ್ ಶೈಲಿ. ಮೂರನೇದಾಗಿ ಲೇಸಸ್ ಫೇರ್. ಸೊ ಲೇಸಸ್ ಫೇರ್ ಆರ್ ಫ್ರೀ ರೈನ್ ಶೈಲಿ. ಸೊ 3 ಡಿಫ್ರೆಂಟ್ ಶೈಲಿಗಳಿದಾವೆ ಅಥವಾ ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಇದೆ. ಸೊ ಫಸ್ಟ್ ಒನ್ ನಿರಂಕುಶಾಧಿಕಾರಿ ಅಥವಾ ಅಧಿಕೃತ ಶೈಲಿ. ಸೊ ಆಸ್ ದ ನೇಮ್ ಸಜೆಸ್ಟ್, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಧಿಕೃತ ಶೈಲಿ ಅಂದ್ರೆ ಅವರು ಡಿಸಿಷನ್ ನ ಅವರೇ ತಗೊಳ್ಳೋದು. ಅವರು ಬೇರೆಯವ್ರ ಒಪಿನಿಯನ್ ಸಹ ಕೇಳಲ್ಲ, ಅಥವಾ ಫಾಲೋವರ್ಸ್ ಹತ್ರ ಏನು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಏನು ಡಿಸ್ಕಷನ್ ಮಾಡೋದಿಲ್ಲ, ಏನು ಇಲ್ಲ. ಅವ್ರ ಡಿಸಿಷನ್ ಅಂದ್ರೆ ಗುಂಪಿಗೆ ಬೇಕಿರೋ ಡಿಸಿಷನ್ ನ ಅವರೇ ತಗೊಳ್ಳೋದು. ಅದರಿಂದ ಇದನ್ನ ಅಧಿಕೃತ ಶೈಲಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಂಪ್ಲಾಯೀಸ್ ಅಥವಾ ಫಾಲೋವರ್ಸ್ ಏನಿದ್ದಾರೆ ಅವ್ರ ಕಡೆಯಿಂದ ಏನು ಇನ್ಪುಟ್ ಇರೋದಿಲ್ಲ, ಬರೀ ಲೀಡರ್ಸ್ ಇನ್ಪುಟ್ ಅಥವಾ ಲೀಡರ್ಸ್ ಕಡೆಯಿಂದ ಮಾತ್ರನೇ ಅಧಿಕಾರ ಅಥವಾ ಡಿಸಿಷನ್ ಮೇಕಿಂಗ್ ಅನ್ನೋದು ಇರುತ್ತೆ. ನಿರಂಕುಶಾಧಿಕಾರದ ನಾಯಕನು ತನ್ನಲ್ಲಿ ಅಧಿಕಾರ ಮತ್ತು ನಿರ್ಧಾರವನ್ನು ಕೇಂದ್ರೀಕರಿಸುತ್ತಾನೆ ಮತ್ತು ಅಧೀನ ಅಧಿಕಾರಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಚಲಾಯಿಸುತ್ತದೆ.
ಈ ಶೈಲಿಯಲ್ಲಿ ಅಧೀನದವರು ದಂಡದ ಬೆದರಿಕೆಯ ಅಡಿಯಲ್ಲಿ ನಾಯಕನ ಆದೇಶಗಳನ್ನು ಅನುಸರಿಸಲು ಒತ್ತಾಯಿಸಲಾಗುತ್ತದೆ. ಸೊ ಅವರು ಗುರಿ ಸೆಟ್ಟಿಂಗ್ ನಲ್ಲಿ ಅಂದ್ರೆ ಗೋಲ್ ಸೆಟ್ಟಿಂಗ್ ನಲ್ಲಿ ಪಾಲ್ಗೊಳ್ಳಲು ಅಥವಾ ಉಪಕ್ರಮವನ್ನು ತೆಗೆದುಕೊಳ್ಳಲು ಅಥವಾ ಸಲಹೆಗಳನ್ನು ನೀಡಲು ಯಾವುದೇ ಅವಕಾಶವಿರುವುದಿಲ್ಲ. ಸೊ ನಿರಂಕುಶಾಧಿಕಾರ ಶೈಲಿಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಗೋಲ್ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಒಂದು ಆಬ್ಜೆಕ್ಟಿವ್ ಸೆಟ್ ಮಾಡೋದಾಗಿರ್ಬೋದು ಅಥವಾ ಒಂದು ಡಿಸಿಷನ್ ತಗೊಳ್ಳೋದಲ್ಲಾಗಿರ್ಬೋದು, ಯಾವುದಕ್ಕೂ ಸಹ ಫಾಲೋವರ್ಸ್ನ ಕನ್ಸಿಡರ್ ಮಾಡೋದೇ ಇಲ್ಲ. ನಿರಂಕುಶ ಆಡಳಿತಗಾರನಿಗೆ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ಅಂದ್ರೆ ಉದ್ಯೋಗಿಗಳ ಯೋಗಕ್ಷೇಮದ ಬಗ್ಗೆ ಕಾಳಜಿ ಅನ್ನೋದು ಇರೋದಿಲ್ಲ. ಹತಾಶೆ ಮತ್ತು ಕಡಿಮೆ ನೈತಿಕತೆಯಿಂದ ಬಳಲುತ್ತಿರುತ್ತಾರೆ. ಅವರ ಬಳಿ ಯಾವುದು ಸಂಸ್ಥೆಗೆ ಸೇರಿದ ಭಾವನೆ ಮತ್ತು ಸಾಧ್ಯವಾದಷ್ಟು ಕಡಿಮೆ ಕೆಲಸ ಮಾಡಲು ಪ್ರಯತ್ನಿಸುತ್ತಾರೆ. ಸೊ ಇಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅಂದ್ರೆ ಆಸ್ ಅ ಫಾಲೋವರ್ ಅವ್ರಿಗೂ ಸಹ ಒಂದು ಒಪಿನಿಯನ್ ಇಡೋ ಹಾಗಿಲ್ಲ, ಒಂದು ಏನು ಕನ್ಸಿಡರ್ ಮಾಡೋದಿಲ್ಲ ಅವ್ರನ್ನ, ಮತ್ತೆ ಅವ್ರ ಕಡೆಯಿಂದ ಡಿಸ್ಕಷನ್ ಅನ್ನೋದಿರೋದಿಲ್ಲ. ಅದರಿಂದ ಅವ್ರಿಗೂ ಸಹ ಸ್ವಲ್ಪ ಬ್ಯಾಡ್ ಆಗಿ ಫೀಲ್ ಆಗ್ತಾ ಇರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಇವೆಲ್ಲವೂ ಸಹ ನಾವು ಲಿಮಿಟೇಷನ್ ಅಲ್ಲಿ ಹೇಳ್ಬೋದು. ನಿರಂಕುಶಾಧಿಕಾರ ಅಥವಾ ಅಧಿಕೃತ ಶೈಲಿಯ ಮಿತಿಗಳೇನಿದಾವೆ. ಸೊ ಮಿತಿಗಳು ಅಂದ್ರೆ ಲಿಮಿಟೇಷನ್ಸ್ ಏನೇನಿದೆ ಅಂದ್ರೆ, ಮೊದಲನೆಯದಾಗಿ ಉದ್ಯೋಗಿಗಳ ಆಂತರಿಕ ಅತೃಪ್ತಿಯಿಂದಾಗಿ ಇದು ಕಡಿಮೆ ನೈತಿಕತೆಯನ್ನು ಉಂಟು ಮಾಡುತ್ತದೆ. ಸೊ ಇಲ್ಲಿ ಅವರಿಗೆ ಅಂದ್ರೆ ಉದ್ಯೋಗಿಗಳಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಸೊ ದಟ್ ಕಡಿಮೆ ನೈತಿಕತೆಯನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಉತ್ಪಾದನೆಯ ದಕ್ಷತೆಯು ದೀರ್ಘಾವಧಿಯಲ್ಲಿ ಕಡಿಮೆಯಾಗುತ್ತದೆ. ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಅದೇ ಲೀಡರ್ ಇದ್ದಾರೆ, ಸೊ ತುಂಬಾ ದಿನದಿಂದ ಇದೇ ಪ್ರೊಸೆಸ್ ಆಗ್ತಾ ಇದೆ. ಅಂದ್ರೆ ಒಂದು ಡಿಸ್ಕಷನ್ ಇಲ್ಲ, ಟೂ ವೇ ಡಿಸ್ಕಷನ್ ಇಲ್ಲ, ಮತ್ತೆ ಒಂದು ಡಿಸಿಷನ್ ಒಪಿನಿಯನ್ ತಗೊಳ್ಳೋದಿಲ್ಲ, ಎಲ್ಲನೂ ಸಹ ಅವರೇ ಡಿಸೈಡ್ ಮಾಡ್ತಾರೆ. ಇವೆಲ್ಲವೂ ಸಹ ಲಾಂಗ್ ಪೀರಿಯಡ್ ಇದೆ ಅಂದ್ರೆ ಆ ಕೆಲಸ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇದನ್ನು ಸಹ ಒಂದು ಡಿಸ್ಅಡ್ವಾಂಟೇಜ್. ಮೂರನೇದಾಗಿ ಸಮರ್ಥರಲ್ಲಿ ಭವಿಷ್ಯದ ವ್ಯವಸ್ಥಾಪಕರನ್ನು ಅಭಿವೃದ್ಧಿಪಡಿಸಲು ಇದು ಅನುಮತಿಸುವುದಿಲ್ಲ. ಸೊ ಯಾರಿಗಾದ್ರೂ ತುಂಬಾ ಚೆನ್ನಾಗಿ ಆ ಗ್ರೂಪಲ್ಲಿರೋ ಯಾವುದೋ ಒಬ್ರು ಮೆಂಬರ್ಗೆ ತುಂಬಾ ಸಾಮರ್ಥ್ಯ ಇರುತ್ತೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಸೊ ಮತ್ತೆ ಅವ್ರಿಗೆ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಹತ್ರನೂ ಸಹ ಒಪಿನಿಯನ್ ತಗೊಳ್ಳೋದಿಲ್ಲ. ಇದು ಯಾರಿಗೆ ಮಿತಿ ಅಂತ ಹೇಳ್ಬೋದು ಅಂದ್ರೆ ಲೀಡರ್ಗೆ ಮಿತಿ. ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ಪುಟ್ ಸಿಗ್ತಾ ಇತ್ತೇನೋ, ಬಟ್ ಅದನ್ನು ಸಹ ಅವ್ರು ತಗೊಳ್ಳೋದಿಲ್ಲ. ಸೊ ಇದನ್ನು ಸಹ ನಾವು ಲಿಮಿಟೇಷನ್ ಅಲ್ಲಿ ಹೇಳ್ಬೋದು. ಮೇಲಿನ ಮಿತಿಗಳ ಹೊರತಾಗಿಯೂ ನಿರಂಕುಶ ನಾಯಕತ್ವವನ್ನು ಯಶಸ್ವಿಯಾಗಿ ಅನ್ವಯಿಸಬಹುದು. ಸೊ ಇಷ್ಟೆಲ್ಲ ಲಿಮಿಟೇಷನ್ ಇದ್ರೂ ಸಹ ನಿರಂಕುಶ ನಾಯಕತ್ವದಿಂದ ನಾವು ಯಶಸ್ವಿಯನ್ನ ಸಹ ನೋಡ್ಬೋದು. ಹೇಗೆ, ಯಾವ ಸಂದರ್ಭಗಳಲ್ಲಿ ಅಂದ್ರೆ, ಮೊದಲನೇದಾಗಿ ಅಧೀನಾಧಿಕಾರಿಗಳು ಅಸಮರ್ಥರು ಮತ್ತು ಅನಾನುಭವಿಗಳಾಗಿದ್ದಾರೆ. ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರೋರು ಅಂದ್ರೆ ಫಾಲೋವರ್ಸ್ ಏನಿದ್ದಾರೆ ಅವರು ಅನಾನುಭವಿಗಳಾಗಿದ್ರೆ, ಅಂದ್ರೆ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಇದಕ್ ಮುಂಚೆ, ಅವರು ಅಸಮರ್ಥರಾಗಿದ್ದಾರೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಈ ಲೀಡರ್ಶಿಪ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡನೇದಾಗಿ ನಾಯಕನು ಕ್ರಿಯಾಶೀಲನಾಗಲು ಮತ್ತು ನಿರ್ಧಾರ ಕೈಗೊಳ್ಳುವಲ್ಲಿ ಪ್ರಾಬಲ್ಯ ಹೊಂದಲು ಬಯಸುತ್ತಾನೆ. ಸೊ ಆಸ್ ಅ ಲೀಡರ್ ಅವರಿಗೆ ಡಿಸಿಷನ್ ತಗೊಳ್ಳೋ ಒಂದು ಅಥಾರಿಟಿ ಇರುತ್ತೆ, ಮತ್ತೆ ಅವ್ರು ಅದನ್ನ ಬಯಸ್ತಾರೆ. ಸೊ ಈ ಸಿಚುವೇಶನ್ ಅಲ್ಲಿ ಸಹ ಅದು ವರ್ಕೌಟ್ ಆಗುತ್ತೆ. ಮೂರನೇದಾಗಿ ಕಂಪನಿಯು ಶಿಸ್ತಿನ ತಂತ್ರಗಳಿಗೆ ಭಯ ಮತ್ತು ಶಿಕ್ಷೆಯನ್ನು ಅನುಮೋದಿಸುತ್ತದೆ. ಸೊ ಏನಾದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿದೆ ಕಂಪನಿ, ಅವರು ಲೀಡರ್ ಹೇಳೋದನ್ನೇ ಫಾಲೋ ಮಾಡ್ಬೇಕು ಅನ್ನೋ ರೂಲ್ಸ್ ಏನಾದ್ರೂ ಇದ್ರೆ ಅವಾಗೂ ಸಹ ಈ ಸ್ಟೈಲ್ ಅನ್ನೋದು ಯೂಸ್ ಆಗುತ್ತೆ. ನಾಲ್ಕನೇದಾಗಿ ಅಂತಿಮ ಸಾಧನೆಯಲ್ಲಿ ದೋಷಕ್ಕೆ ಸ್ವಲ್ಪ ಅವಕಾಶವಿದೆ. ಅಂದ್ರೆ ಇವಾಗ ಆಸ್ ಅ ಲೀಡರ್ ಅವರು ಎಲ್ಲಾ ಒಪಿನಿಯನ್ ಅವ್ರ ಹತ್ರನೇ ತಗೊಂತಾ ಇದ್ದಾರೆ, ಡಿಸಿಷನ್ ಎಲ್ಲ ಹಾಗೆ ಇದೆ ಅಂದ್ರೆ ಮೇ ಬಿ ಫೈನಲ್ ರಿಸಲ್ಟ್ ಕರೆಕ್ಟ್ ಆಗಿ ಬರ್ದೇ ಇರ್ಬೋದೇನೋ. ಸೊ ಆ ಸಿಚುವೇಶನ್ ಅಲ್ಲಿ ಆಟೋಕ್ರೆಟಿಕ್ ಅಂದ್ರೆ ಇದನ್ನ ನಾವು ಆಟೋಕ್ರೆಟಿಕ್ ಲೀಡರ್ಶಿಪ್ ಅಂತಾನು ಹೇಳ್ಬೋದು. ಸೊ ಆ ಸಿಚುವೇಶನ್ ಅಲ್ಲಿ ಆಟೋಕ್ರೆಟಿಕ್ ಲೀಡರ್ಶಿಪ್ ತುಂಬಾ ಕರೆಕ್ಟ್ ಆಗಿ ಯೂಸ್ ಆಗೋ ಚಾನ್ಸಸ್ ಇದೆ. ಐದನೇದಾಗಿ ಹೆಚ್ಚಿನ ವೇಗ ಮತ್ತು ದಕ್ಷತೆಯ ಅಗತ್ಯವಿರುವಾಗ ಒತ್ತಡದ ಪರಿಸ್ಥಿತಿಗಳಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಕೆಲಸ ತುಂಬಾ ಬೇಗ ಕಂಪ್ಲೀಟ್ ಮಾಡಬೇಕು, ಆ ಸಿಚುವೇಶನ್ ಅಲ್ಲಿ ನಾವು ಡಿಸಿಷನ್ ಮೇಕಿಂಗ್ಗೆ ಟೈಮ್ ಇರೋದಿಲ್ಲ. ಆ ಟೈಮಲ್ಲಿ ಈ ತರ ನಾಯಕತ್ವ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆರನೇದಾಗಿ ಲೀಡರ್ ಮ್ಯಾನೇಜರ್ ಎಲ್ಲ ನಿರ್ಧಾರಗಳನ್ನು ನಿರಂಕುಶ ಶೈಲಿಯಲ್ಲಿ ತೆಗೆದುಕೊಳ್ಳುವುದಾದರೆ ಏಕರೂಪತೆ ಇರುತ್ತದೆ. ಅಂದ್ರೆ
ಆಸ್ ಅ ಮ್ಯಾನೇಜರ್ ಅವರು ಒಂದು ಒಳ್ಳೆ ಡಿಸಿಷನ್ ತಗೊಂತಾ ಇದ್ದಾರೆ, ಯಶಸ್ವಿಯಾಗಿ ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಯಾವ್ಯಾವ ತರ ಎಲ್ಲ ಪಾಸಿಟಿವ್ ಆಗಿ ನಾವು ಡಿಸಿಷನ್ ತಗೋಬೇಕು ಆ ತರನೇ ತಗೊಂತಾ ಇದ್ದಾರೆ, ಅದು ಏಕರೂಪತೆಯಾಗಿದೆ ಅಂದ್ರೆ ಎಲ್ರಿಗೂ ಅದೇ ಒಪಿನಿಯನ್ ಇದೆ ಆಲ್ರೆಡಿ ಅನ್ನೋ ತರ ಇದ್ರೆ ಈ ಲೀಡರ್ಶಿಪ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಕೊನೆಯದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ಥಿರತೆ, ಅಂದ್ರೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ ಅವರ ಡಿಸಿಷನ್, ಅವಾಗ ಚೇಂಜ್ ಮಾಡಲ್ಲ. ಸೊ ಆಸ್ ಅವ್ರು ತುಂಬಾ ಲೀಡರ್ಶಿಪ್ ನ ತುಂಬಾ ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತು ಅಂದ್ರೆ ಅವರು ಸ್ಥಿರತೆ ಆಗಿರ್ತಾರೆ, ಕಾನ್ಸ್ಟೆಂಟ್ ಆಗಿ ಆ ಡಿಸಿಷನ್ ಕರೆಕ್ಟ್ ಆಗಿರುತ್ತೆ, ಹಾಗೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೂ ಸಹ ಅಥವಾ ಅಂದ್ರೆ ಆ ರಿಸಲ್ಟ್ ಅಲ್ಲೂ ಸಹ ಅದು ನಾವು ನೋಡ್ಬೋದು. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನಿರಂಕುಶ ನಾಯಕತ್ವ ಅನ್ನೋದು ಯಶಸ್ವಿಯಾಗಿ ಅನ್ವಯಿಸಬಹುದು. ಎರಡನೇ ಸ್ಟೈಲ್, ಸೊ ಎರಡನೇ ಸ್ಟೈಲ್ ಅಲ್ಲಿ ನಾವು ನೋಡೋದಾದ್ರೆ ಡೆಮೊಕ್ರೆಟಿಕ್ ಅಥವಾ ಪಾರ್ಟಿಸಿಪೇಟಿವ್ ಸ್ಟೈಲ್. ಪ್ರಜಾಪ್ರಭುತ್ವ ಶೈಲಿಯನ್ನು ಸಹ ಭಾಗವಹಿಸುವ ಶೈಲಿ ಎಂದು ಕರೆಯಲಾಗುತ್ತದೆ. ಸೊ ಆಸ್ ದ ನೇಮ್ ಸಜೆಸ್ಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪಾರ್ಟಿಸಿಪೇಟಿವ್ ಸ್ಟೈಲ್ ಅಂದ್ರೆ ಭಾಗವಹಿಸುವ ಶೈಲಿ. ಎಲ್ಲರೂ ಸಹ ಲೈಕ್ ಎಲ್ಲರೂ ಅವ್ರ ಇನ್ಪುಟ್ ನ ಕೊಡ್ಬೋದು, ಎಲ್ಲರೂ ಅವ್ರ ಒಪಿನಿಯನ್ ನ ಕೊಡ್ಬೋದು, ಎಲ್ಲರೂ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ನ ತಗೊಬಹುದು. ಅದನ್ನ ನಾವು ಡೆಮೊಕ್ರೆಟಿಕ್ ಅಥವಾ ಪಾರ್ಟಿಸಿಪೇಟಿವ್ ಸ್ಟೈಲ್ ಅಂತ ಹೇಳ್ತೀವಿ. ಈ ಶೈಲಿಯಲ್ಲಿ ನಿರ್ಧಾರಗಳು ಅಧೀನ ಅಧಿಕಾರಿಗಳೊಂದಿಗೆ ಮತ್ತು ಅವರ ಜೊತೆ ಸಮಾಲೋಚಿಸಿ ನಾಯಕರಿಂದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತದೆ. ಸೊ ಇಲ್ಲಿ ಎಲ್ಲರೂ ಸಹ ಆ ಗ್ರೂಪ್ ಅಲ್ಲಿ ಯಾರ್ಯಾರೆಲ್ಲ ಫಾಲೋವರ್ಸ್ ಇದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಎಲ್ಲರೂ ಸಹ ಸಮಾಲೋಚನೆ ಮಾಡಿ ಅಧಿಕಾರಿಗಳೊಂದಿಗೆ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ನ ತಗೊಂತಾರೆ. ಸೊ ಭಾಗವಹಿಸುವ ನಾಯಕ ಪ್ರೋತ್ಸಾಹಿಸುತ್ತಾನೆ ಸಲಹೆಗಳನ್ನು ನೀಡಲು. ಸೊ ಅವ್ರ ಗುರಿ ಏನಿದೆ ಅಥವಾ ಅವ್ರ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಅಥವಾ ಅದನ್ನ ಅಚೀವ್ ಮಾಡೋದಕ್ಕೆ ಏನೇನೆಲ್ಲ ಒಪಿನಿಯನ್ಸ್ ಬೇಕಾಗುತ್ತೆ ಅಥವಾ ಏನೇನೆಲ್ಲ ಡಿಸ್ಕಷನ್ ಬೇಕಾಗುತ್ತೆ ಅದಕ್ಕೆ ಒಬ್ಬ ನಾಯಕ, ಅಲ್ಲಿ ಯಾರು ನಾಯಕರಿದ್ದಾರೆ ಅವರು ಅದನ್ನ ಪ್ರೋತ್ಸಾಹ ಮಾಡ್ತಾರೆ. ಯಾವ್ದ್ರಲ್ಲಿ ಅಂದ್ರೆ ಡೆಮೊಕ್ರೆಟಿಕ್ ಅಥವಾ ಪಾರ್ಟಿಸಿಪೇಟಿವ್ ಸ್ಟೈಲ್ ನಲ್ಲಿ. ಇದು ಅಧೀನರಲ್ಲಿರುವ ತಮ್ಮ ಸಾಮಾಜಿಕ ತೃಪ್ತಿಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಅಹಂಕಾರದ ಅಗತ್ಯಗಳು ಇದು ಸಂಸ್ಥೆಯ ಗುರಿಗಳಿಗೆ ಅವರ ಬದ್ಧತೆಗೆ ಕಾರಣವಾಗುತ್ತದೆ ಮತ್ತು ಹೆಚ್ಚಿನ ಉತ್ಪಾದನೆಗೆ ಕಾರಣವಾಗುತ್ತದೆ. ಸೊ ಇಲ್ಲಿ ಆಸ್ ಅ ಲೀಡರ್ ಅವರು ಜಾಸ್ತಿ ಅಹಂಕಾರವನ್ನ ತೋರಿಸೋದಿಲ್ಲ, ಮತ್ತೆ ಅವ್ರ ಮೇಜರ್ ಆಬ್ಜೆಕ್ಟಿವ್ ಏನಿರುತ್ತೆ ಅಂದ್ರೆ ಕಂಪನಿಯ ಗುರಿ ಏನಿದೆ ಅದನ್ನ ಸಾಧಿಸೋದಕ್ಕೆ ಏನೇನೆಲ್ಲ ಲೈಕ್ ಡಿಸಿಷನ್ಸ್ ತಗೊಬೇಕು ಅಥವಾ ಹೇಗೆ ಎಲ್ಲ ಎಂಪ್ಲಾಯೀಸ್ ಹತ್ರ ಒಪಿನಿಯನ್ಸ್ ಕಲೆಕ್ಟ್ ಮಾಡಬೇಕು ಎಲ್ಲವನ್ನು ಸಹ ನೀಟಾಗಿ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಮ್ಯಾನೇಜರ್ ಮತ್ತು ಅಧೀನ ಅಧಿಕಾರಿಗಳ ನಡುವೆ ಆಗಾಗ್ಗೆ ಸಂವಹನ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಯಾರು ಮ್ಯಾನೇಜರ್ ಮತ್ತೆ ಅವರ ಅಧೀನ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಪರಸ್ಪರ ಸಂವಹನ ಅನ್ನೋದು ನಡೀತಾ ಇರುತ್ತೆ, ಮತ್ತೆ ನಂಬಿಕೆ ವಿಶ್ವಾಸ ಅನ್ನೋದು ಅವರ ಇಬ್ರು ನಡುವೆನೂ ಇರುತ್ತೆ. ಸೊ ಇದು ಪಾರ್ಟಿಸಿಪೇಟಿವ್ ಸ್ಟೈಲ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಈ ಶೈಲಿಯಿಂದ ನಮ್ಗೆ ಹಲವಾರು ಪ್ರಯೋಜನಗಳಿದಾವೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಆಟೋಕ್ರಿಟಿಕಲಿ ಡಿಸಿಷನ್ ಫುಲ್ ಲೀಡರೇ ತಗೊಂತಾರೆ, ಅವ್ರು ಯಾವುದೇ ಒಪಿನಿಯನ್ನ ಅಥವಾ ಡಿಸ್ಕಷನ್ನ ಅವ್ರ ಫಾಲೋವರ್ಸ್ ಜೊತೆ ಇಟ್ಕೊಳ್ಳಲ್ಲ. ಬಟ್ ಪಾರ್ಟಿಸಿಪೇಟಿವ್ ಅಲ್ಲಿ ಡಿಸಿಷನ್ ಲೀಡರೇ ತಗೊಳ್ಳೋದು, ಬಟ್ ಇಲ್ಲಿ ಅವರು ಡಿಸಿಷನ್ ತಗೊಳ್ಳಕ್ಕಿಂತ ಮುಂಚೆ ಎಲ್ಲರ ಹತ್ರನೂ ಸಹ ಒಪಿನಿಯನ್ ಅಥವಾ ಡಿಸ್ಕಷನ್ ಅನ್ನೋದ ಮುಂದೆ ಇಡ್ತಾರೆ, ಹಾಗೆ ಅದನ್ನ ಆ ಡಿಸ್ಕಷನ್ ನಡಿಬೇಕು ಅಂತ ಪ್ರೋತ್ಸಾಹ ಮಾಡ್ತಾರೆ. ಸೊ ಇದರಿಂದ ಏನೇನೆಲ್ಲ ಬೆನಿಫಿಟ್ ಆಗತ್ತೆ ಅಂದ್ರೆ, ಮೊದಲನೇದಾಗಿ ಇದು ಅಧೀನ ಅಧಿಕಾರಿಗಳಿಗೆ ತಮ್ಮ ಸಂಭಾವ್ಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಹೆಚ್ಚಿನದನ್ನು ಊಹಿಸಲು ಜವಾಬ್ದಾರಿಗಳನ್ನು ಊಹಿಸಲು ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಫಾಲೋವರ್ಸ್ ಏನಿದ್ದಾರೆ ಸೊ ಅವರ ಸಂಭಾವ್ಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂದ್ರೆ ಅವ್ರ ಕ್ರಿಯೇಟಿವ್ ಥಿಂಕಿಂಗ್ ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕೆ, ಸೊ ಈ ತರ ಸಾಮರ್ಥ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಎರಡನೇದಾಗಿ ಇದು ಉದ್ಯೋಗ ತೃಪ್ತಿಯನ್ನು ಒದಗಿಸುತ್ತದೆ ಮತ್ತು ಉದ್ಯೋಗಿಗಳ ನೈತಿಕತೆಯನ್ನು ಸುಧಾರಿಸುತ್ತದೆ. ಸೊ ಇಲ್ಲಿ ಉದ್ಯೋಗ ಮಾಡ್ತಾ ಇರೋ ಅಧೀನ ಅಧಿಕಾರಿಗಳಿಗೆ ಅವ್ರ ತೃಪ್ತಿ ಅನ್ನೋದು ಇರುತ್ತೆ, ಓಕೆ ನಮ್ಮ ಹತ್ರನೂ ಒಪಿನಿಯನ್ ಕೇಳ್ತಾ ಇದ್ದಾರೆ, ಒಂದು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಈ ತರ ಒಂದು ಉದ್ಯೋಗ ತೃಪ್ತಿ ಅನ್ನೋದು ಅವ್ರ ಹತ್ರ ಇರುತ್ತೆ. ಮೂರನೇದಾಗಿ ತೃಪ್ತರ ಕಾರಣದಿಂದಾಗಿ ಗುಂಪಿನ ಕಾರ್ಯಕ್ಷಮತೆಯನ್ನು ಉನ್ನತ ಮಟ್ಟದಲ್ಲಿ
ಉಳಿಸಿಕೊಳ್ಳಬಹುದು ಮತ್ತು ಗುಂಪಿನ ಒಗ್ಗಟ್ಟಿನ ಸ್ವಭಾವವಿರುತ್ತದೆ. ಸೊ ಇಲ್ಲಿ ಗುಂಪು ಒಗ್ಗಟ್ಟಾಗಿ ಇರುತ್ತೆ. ಹಾಗೆ ಉನ್ನತ ಮಟ್ಟದಲ್ಲಿ ಕೆಲಸವನ್ನ ಮಾಡೋದಕ್ಕೆ ಎಲ್ಲರೂ ಸಹ ಕಾರ್ಯಕ್ಷಮತೆಯನ್ನ ಕೊಡ್ತಾ ಇರ್ತಾರೆ. ಸೊ ಇವೆಲ್ಲವೂ ಸಹ ಡೆಮೊಕ್ರೆಟಿಕ್ ಅಥವಾ ಪಾರ್ಟಿಸಿಪೇಟಿವ್ ಸ್ಟೈಲ್ನ ಬೆನಿಫಿಟ್ಸ್. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂ ಸಹ ಇದು ಕೆಲವೊಂದು ಸಂದರ್ಭಗಳಲ್ಲಿ ಸೂಟ್ ಆಗೋದಿಲ್ಲ ಅಥವಾ ಕೆಲವೊಂದು ಮಿತಿಗಳಿದಾವೆ. ಅಂದ್ರೆ ಯಾವ್ಯಾವುದು? ಮೊದಲನೆಯದಾಗಿ, ಸಮಾಲೋಚನೆಯ ಮೂಲಕ ತೆಗೆದುಕೊಳ್ಳುವ ನಿರ್ಧಾರಗಳು ವಿಳಂಬಕ್ಕೆ ಕಾರಣವಾಗಬಹುದು ಮತ್ತು ಅಗತ್ಯ ವಿಭಿನ್ನ ದೃಷ್ಟಿಕೋನಗಳನ್ನು ಪೂರೈಸಲು ರಾಜಿ ಮಾಡಿಕೊಳ್ಳುತ್ತದೆ. ಸೊ ಕೆಲವೊಂದ್ಸರಿ ನಾವು ತಗೊಳ್ಳೋ ಡಿಸಿಷನ್ ಆಟೋಕ್ರಿಟಿಕ್ ಇರಲ್ಲ, ಡೆಮೊಕ್ರೆಟಿಕ್ ಇದೆ. ಎಲ್ಲರ ಒಪಿನಿಯನ್ ತಗೊಂಡಿದೀವಿ, ಎಲ್ಲರ ಹತ್ರ ಡಿಸ್ಕಸ್ ಮಾಡಿದೀವಿ, ಮೆಜಾರಿಟಿ ಒಪಿನಿಯನ್ ಏನ್ ಬಂದಿದೆ ಅದ್ರ ಬೇಸ್ ಮೇಲೆ ನಾವು ಡಿಸಿಷನ್ ತಗೊಂಡಿದೀವಿ ಅಂದ್ರೆ ಕೆಲವೊಂದ್ಸರಿ ಆ ನಿರ್ಧಾರಗಳು ವಿಳಂಬಕ್ಕೆ ಕಾರಣವಾಗ್ಬೋದು. ಸೊ ಅದು ಕರೆಕ್ಟ್ ಆಗಿ ಹೋಗದೆ ಇರ್ಬೋದು ಅಥವಾ ಕರೆಕ್ಟ್ ರಿಸಲ್ಟ್ ಸಿಗದೆ ಇರ್ಬೋದು. ಸೊ ಇದರಿಂದ ಮೇ ಬಿ ನಾವು ಎಲ್ಲರ ಒಪಿನಿಯನ್ ತಗೊಂಡೆ ಅಥವಾ ಮೆಜಾರಿಟಿ ಒಪಿನಿಯನ್ ನಾವು ತಗೊಂಡೆ ಸ್ವಲ್ಪ ಕರೆಕ್ಟ್ ಆಗಿ ಡಿಸಿಷನ್ ತಗೊಂಡಿದ್ರೆ ಒಳ್ಳೇದು ಅಂತ ಅನಿಸ್ಬೋದು. ಸೊ ಅದು ಫಸ್ಟ್ ಡಿಸ್ಅಡ್ವಾಂಟೇಜ್. ಎರಡನೇದಾಗಿ, ಕೆಲವು ಗಾಯನ ವ್ಯಕ್ತಿಗಳು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಪ್ರಾಬಲ್ಯ ಸಾಧಿಸಬಹುದು. ಅಂದ್ರೆ ಇಲ್ಲಿ ಕೆಲವರು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರು ಅವ್ರ ಒಪಿನಿಯನ್ನ ಸ್ಟ್ರಾಂಗ್ ಆಗಿ ಇಟ್ಟು ಅದನ್ನೇ ಡಿಸಿಷನ್ ತಗೊಬೇಕು ಅಂತ ಹಠ ಮಾಡುವ ವ್ಯಕ್ತಿಗಳು ಸಹ ಇರ್ಬೋದು. ಸೊ ಅದು ಸಹ ಒನ್ ಟೈಪ್ ಆಫ್ ಡಿಸ್ಅಡ್ವಾಂಟೇಜ್. ಮೂರನೇದಾಗಿ, ನಿರ್ಧಾರವನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುವಂತಿಲ್ಲ, ಒಟ್ಟಾರೆಯಾಗಿ ಗುಂಪಿನಿಂದ ತೆಗೆದುಕೊಳ್ಳಲಾಗುತ್ತದೆ. ಸೊ ಇಲ್ಲಿ ನಿರ್ಧಾರವನ್ನ ತಗೊಳ್ಳೋ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಲೀಡರ್ಗಿದೆ. ಬಟ್ ಇಲ್ಲಿ ಲೀಡರ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರ ಹತ್ರ ಒಪಿನಿಯನ್ ತಗೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋದ್ರಿಂದ ಮೇ ಬಿ ಅವ್ರ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತಾನೂ ಸಹ ನಾವು ಹೇಳ್ಬೋದು. ಮೇಲಿನ ಮಿತಿಗಳ ಹೊರತಾಗಿಯೂ ಪ್ರಜಾಪ್ರಭುತ್ವ ಶೈಲಿಯು ಕೆಳಗಿನವುಗಳಲ್ಲಿ ಸೂಕ್ತವಾಗಿದೆ. ಸೊ ಕೆಲವೊಂದು ಸನ್ನಿವೇಶದಲ್ಲಿ ತುಂಬಾ ಸೂಟಬಲ್ ಆಗಿರುತ್ತೆ. ಯಾವ್ಯಾವ ಸನ್ನಿವೇಶದಲ್ಲಿ ಅಂದ್ರೆ, ಮೊದಲನೇದಾಗಿ ಅಧೀನ ಅಧಿಕಾರಿಗಳು ಸಮರ್ಥ ಮತ್ತು ಅನುಭವಿಗಳಾಗಿದ್ದಾಗ. ಸೊ ಇಲ್ಲಿ ಕೆಲಸ ಮಾಡ್ತಾ ಇರೋರು ಅಂದ್ರೆ ಅಧೀನಾಧಿಕಾರಿಗಳು ಅಂದ್ರೆ ಫಾಲೋವರ್ಸ್. ಸೊ ಲೀಡರ್ ಅಂಡ್ ಫಾಲೋವರ್ಸ್. ಸೊ ಫಾಲೋವರ್ಸ್ ಏನಾದ್ರು ತುಂಬಾ ಸಮರ್ಥರಾಗಿದ್ದಾರೆ, ಅವ್ರಿಗೆ ಅನುಭವ ಜಾಸ್ತಿ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಆ ಸಿಚುವೇಶನ್ ಅಲ್ಲಿ ಅವ್ರ ಒಪಿನಿಯನ್ ಕೇಳೋದು ಬೆಸ್ಟ್. ಸೊ ಇದು ಆ ಸಿಚುವೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎರಡನೇದಾಗಿ, ನಾಯಕನು ಭಾಗವಹಿಸುವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಾನೆ. ಸೊ ಇಲ್ಲಿ ಲೀಡರೇ ಅವರಿಗೆ ಅನ್ಸುತ್ತೆ, ಓಕೆ ನಾವು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಅವ್ರನ್ನೂ ಸಹ ಭಾಗವಹಿಸ್ಕೊಳ್ಳೋಣ, ಅವ್ರನ್ನೂ ಸಹ ನಾವು ಡಿಸಿಷನ್ ತಗೊಳ್ಳೋ ಒಂದು ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ಆಸ್ ಅ ಲೀಡರ್ ಅವ್ರಿಗೂ ಸಹ ಅನ್ಸ್ಬೋದು. ಮೂರನೇದಾಗಿ, ಬಹುಮಾನಗಳು ಮತ್ತು ಒಳಗೊಳ್ಳುವಿಕೆಯನ್ನು ಪ್ರೇರಣೆಯ ಪ್ರಾಥಮಿಕ ಸಾಧನವನ್ನಾಗಿ ಬಳಸಲಾಗುತ್ತದೆ. ಸೊ ಇಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ, ಆ ಗ್ರೂಪಲ್ಲಿ ಒಗ್ಗಟ್ಟು ತುಂಬಾ ಚೆನ್ನಾಗಿದೆ, ಆ ಸಿಚುವೇಶನ್ ಅಲ್ಲೂ ಸಹ ಈ ಟೈಪ್ ಆಫ್ ಅಥವಾ ಈ ಸ್ಟೈಲ್ ಆಫ್ ಲೀಡರ್ಶಿಪ್ ಸೂಟಬಲ್ ಆಗಿರುತ್ತೆ. ನಾಲ್ಕನೆಯದಾಗಿ, ನಾಯಕನು ತನ್ನಲ್ಲಿ ವಿಶ್ಲೇಷಣಾತ್ಮಕ ಮತ್ತು ಸ್ವಯಂ ನಿಯಂತ್ರಣ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಬಯಸುತ್ತಾನೆ. ಸೊ ಇಲ್ಲಿ ಕೆಲವೊಂದ್ಸರಿ ನಾಯಕನು ಸ್ವಯಂ ನಿಯಂತ್ರಣ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಅಂದ್ರೆ ಕಂಟ್ರೋಲಿಂಗ್ ಚೆನ್ನಾಗಾಗಬೇಕು, ಅಂದ್ರೆ ಎಲ್ಲರ ಹತ್ರನೂ ಒಪಿನಿಯನ್ ತಗೊಬೇಕು, ಅವರು ಫೈನಲ್ ಡಿಸಿಷನ್ ಲೀಡರ್ ತಗೊಂತಾ ಇದ್ದಾರೆ, ಆ ಸಿಚುವೇಶನ್ ಅಲ್ಲಿ ಸಹ ಇದು ಯೂಸ್ಫುಲ್ ಆಗಿರುತ್ತೆ. ಕೊನೆಯದಾಗಿ, ಸಂಸ್ಥೆಯು ತನ್ನ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಸ್ಪಷ್ಟವಾಗಿ ತಿಳಿಸಿದೆ ಅಂದ್ರೆ ಆವಾಗ ಈ ಡಿಸಿಷನ್ ಮೇಕಿಂಗ್ ಅಥವಾ ಈ ಸ್ಟೈಲ್ ಆಫ್ ಲೀಡರ್ಶಿಪ್ ಸೂಕ್ತವಾಗಿರುತ್ತೆ. ಸೊ ಇವೆಲ್ಲವೂ ಸಹ ಡೆಮೊಕ್ರೆಟಿಕ್ ಅಥವಾ ಪಾರ್ಟಿಸಿಪೇಟಿವ್ ಸ್ಟೈಲ್ ಅಂತ ನಾವು ಹೇಳ್ಬೋದು. ಇದನ್ನ ನಾವು ಪ್ರಜಾಪ್ರಭುತ್ವ ಶೈಲಿ ಅಥವಾ ಭಾಗವಹಿಸುವ ಶೈಲಿ ಅಂತಲೂ ಸಹ ಹೇಳ್ಬೋದು. ಕೊನೆಯ ಶೈಲಿ ಲೇಸಸ್ ಫೇರ್ ನಾಯಕತ್ವ ಶೈಲಿ. ಸೊ ಲೇಸಸ್ ಫೇರ್ ನಾಯಕತ್ವದ ಶೈಲಿಯು ನಿರಂಕುಶ ಅಧಿಕಾರದ ಶೈಲಿಗೆ ವಿರುದ್ಧವಾಗಿದೆ. ಅಂದ್ರೆ ಆಟೋಕ್ರೆಟಿಕ್ ಫಸ್ಟ್ ಒನ್ ನೋಡಿದ್ವಲ್ಲ, ಅದ್ರ ಆಪೋಸಿಟ್ ನಾವು ಲೇಸಸ್ ಫೇರ್ ಅಂತ ಹೇಳ್ಬೋದು. ಒಬ್ಬ ಮ್ಯಾನೇಜರ್ ಈ ಶೈಲಿಯನ್ನು ಅಳವಡಿಸಿಕೊಂಡವನು ತನ್ನ ನಾಯಕತ್ವದ ಪಾತ್ರವನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾನೆ. ಸೊ ಇಲ್ಲಿ ಯಾರು ಲೀಡರ್ ಇದ್ದಾರೆ ಅವರು ಅವ್ರ ರೆಸ್ಪಾನ್ಸಿಬಿಲಿಟಿ ಅಥವಾ ಅವ್ರ ಲೀಡರ್ಶಿಪ್ ರೋಲ್ ಏನಿದೆ ಅದನ್ನ ಫುಲ್ ತ್ಯಜಿಸ್ಬಿಡ್ತಾರೆ. ಅಂದ್ರೆ ಅವರು ಅಲ್ಲಿ ಅವ್ರ ಕೆಲಸ ಏನು ಇರೋದೇ ಇಲ್ಲ,
ಅಧೀನ ಗುಂಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಮತಿಸಲಾಗಿದೆ. ಸೊ ಅಲ್ಲಿ ಗ್ರೂಪ್ ಮೆಂಬರ್ಸ್ ಯಾರಿದ್ದಾರೆ ಅವರೇ ಡಿಸಿಷನ್ ತಗೊಂತಾರೆ, ಅವರೇ ಆ ಕೆಲಸವನ್ನ ನಿರ್ವಹಣೆ ಮಾಡ್ಕೊಂತಾರೆ. ಇಲ್ಲಿ ನಾಯಕತ್ವದ ಒಂದು ನೀಡೇ ಇರೋದಿಲ್ಲ. ಸೊ ಮತ್ತು ಅದನ್ನು ನಾಯಕತ್ವಕ್ಕೆ ಗುಂಪಿನ ಸದಸ್ಯರಿಗೆ ಬಿಡಲಾಗುತ್ತದೆ. ಅವರು ಇಷ್ಟಪಟ್ಟಂತೆ ಮಾಡುತ್ತಾರೆ. ಸೊ ಯಾರು ಗ್ರೂಪ್ ಅಲ್ಲಿ ಮೆಂಬರ್ಸ್ ಇದ್ದಾರೆ ಆ ಗ್ರೂಪ್ ಮೆಂಬರ್ಸ್ ಅವ್ರು ಇಷ್ಟಪಟ್ಟಂಗೆ ಅವ್ರ ಕೆಲಸವನ್ನ ಮಾಡ್ಕೊಂತಾರೆ. ಸೊ ಯಾರು ಸಹ ಲೀಡರ್ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಯಾವುದೇ ನಾಯಕನ ಪಾತ್ರವೂ ಇರುವುದಿಲ್ಲ. ಸೊ ಇಲ್ಲಿ ನಾಯಕನ ಪಾತ್ರ ಅನ್ನೋದು ಇರೋದೇ ಇಲ್ಲ. ಸೊ ಗುಂಪಿನ ಸದಸ್ಯರು ಪೂರ್ಣ ಆನಂದಿಸುತ್ತಾರೆ. ಗುರಿ ಸೆಟ್ಟಿಂಗ್ ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸಲು ಸಂಬಂಧಿಸಿದಂತೆ ಸ್ವಾತಂತ್ರ್ಯವಿರುತ್ತದೆ. ಸೊ ಇಲ್ಲಿ ಗೋಲ್ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಕೆಲಸವನ್ನ ಹೇಗ್ ಮಾಡ್ಬೇಕು ಅನ್ನೋದಾಗಿರ್ಬೋದು, ಇವೆಲ್ಲದಕ್ಕೂ ಸಹ ಸ್ವಾತಂತ್ರ್ಯ ಇರುತ್ತೆ. ಸೊ ದಟ್ ಅಲ್ಲಿ ಕೆಲಸ ಮಾಡೋ ಗುಂಪಿನ ಸದಸ್ಯರು ಸಹ ಫುಲ್ ಪೂರ್ಣ ಆನಂದವನ್ನ ಅವ್ರು ತಗೊಂಡಿರ್ತಾರೆ. ಆದ್ದರಿಂದ ಅವ್ಯವಸ್ಥೆ ಮತ್ತು ಗುಂಪು ಗುರಿಗಳ ತಪ್ಪು ನಿರ್ವಹಣೆ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಇಲ್ಲಿ ಲೀಡರ್ ಜಾಸ್ತಿ ಏನು ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ, ಮತ್ತೆ ಅವ್ರೇನು ಡಿಸಿಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಾಗ ಕೆಲವೊಂದ್ಸರಿ ಆ ತಪ್ಪು ನಿರ್ವಹಣೆ ಆಗೋ ಚಾನ್ಸಸ್ ಇರತ್ತೆ. ಆದಾಗ್ಯೂ ಲೇಸರ್ ಫೇರ್ ನಾಯಕತ್ವವು ಅಧೀನ ಅಧಿಕಾರಿಗಳ ಸುಶಿಕ್ಷಿತರು, ಸಮರ್ಥರು ಮತ್ತು ನಾಯಕ ವ್ಯವಸ್ಥಾಪಕರು ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಕ್ರಿಯೆಯ ಅಧಿಕಾರವನ್ನು ಸಂಪೂರ್ಣವಾಗಿ ನಿಯೋಜಿಸಲು ಸಮರ್ಥರಾಗಿರುತ್ತಾರೆ. ಸೊ ಇಲ್ಲಿ ಅಂದ್ರೂ ಸಹ ಲೇಸರ್ ಫೇರ್ ಸ್ಟೈಲ್ ಕೆಲವೊಂದ್ಸರಿ ಸೂಟ್ ಆಗುತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಇದು ಸೂಕ್ತವಾಗಿರುತ್ತೆ. ಸೊ ಯಾವ ಸಂದರ್ಭದಲ್ಲಿ ಅಂದ್ರೆ, ಮೊದಲನೇದಾಗಿ ನಾಯಕನು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸಂಪೂರ್ಣವಾಗಿ ನಿಯೋಜಿಸಲು ಆಸಕ್ತಿ ಹೊಂದಿರುವಾಗ. ಅಂದ್ರೆ ಸೊ ಇಲ್ಲಿ ಆಸ್ ಅ ಲೀಡರ್ ಅವರಿಗೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಯಾವುದು ಅಂದ್ರೆ ಗ್ರೂಪ್ ಮೆಂಬರ್ಸೇ ತಗೊಳ್ಳಿ ಅಂತ ಅವ್ರಿಗೆ ಅನ್ಸಿದ್ರೆ ಅವಾಗ ಇದು ಈ ಸ್ಟೈಲ್ ಸೂಟ್ ಆಗುತ್ತೆ. ಎರಡನೇದಾಗಿ ಅಧೀನದವರು ಉತ್ತಮ ತರಬೇತಿ ಪಡೆದಿದ್ದಾರೆ ಮತ್ತು ಹೆಚ್ಚು ಜ್ಞಾನವನ್ನು ಹೊಂದಿದ್ದಾರೆ. ಸೊ ಅಲ್ಲಿರೋರು ಎಲ್ರೂ ಸಹ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ಒಳ್ಳೆ ಟ್ರೈನಿಂಗ್ ಇದೆ ಅವ್ರಿಗೆ ಎಲ್ಲ ಕೆಲಸದಲ್ಲೂ, ಹಾಗೆ ಅವ್ರಿಗೆ ಹೆಚ್ಚು ಜ್ಞಾನ ಇದೆ ಅನ್ನೋ ಟೈಮಲ್ಲಿ ಲೇಸರ್ ಫೇರ್ ನಾಯಕತ್ವ ಶೈಲಿ ಸೂಟ್ ಆಗುತ್ತೆ. ಮೂರನೇದು ಸಂಸ್ಥೆ ಗುರಿಗಳನ್ನು ತಿಳಿಸಲಾಗಿದೆ. ಕೆಲವು ಸೂಕ್ತತೆಯ ಹೊರತಾಗಿಯೂ ಈ ಶೈಲಿಯನ್ನು ಅಪರೂಪವಾಗಿ ಅಳವಡಿಸಿಕೊಳ್ಳಬೇಕು, ಏಕೆಂದರೆ ಅದು ಅವ್ಯವಸ್ಥೆ ಮತ್ತು ತಪ್ಪು ನಿರ್ವಹಣೆಗೆ ಕಾರಣವಾಗಬಹುದು. ಸೊ ಕೆಲವೊಂದ್ಸರಿ ಕಂಪನಿಯ ಗುರಿಗಳು ಸ್ಪಷ್ಟವಾಗಿ ತಿಳಿಸಲಾಗಿದೆ, ಮತ್ತೆ ಅದನ್ನ ಎಲ್ಲರೂ ಸಹ ಆ ಕೆಲಸವನ್ನ ಮಾಡ್ಬೋದು. ಲೀಡರ್ಶಿಪ್ ನೆಸೆಸಿಟಿ ಇಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಲೇಸರ್ ಫೇರ್ ನಾಯಕತ್ವ ಶೈಲಿ ಸೂಟ್ ಆಗುತ್ತೆ. ಸೊ ಈ ಪಿಕ್ಚರ್ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿಚ್ ವಾಸ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಆಲ್ ದಿಸ್ ಲೀಡರ್ಶಿಪ್ ಸ್ಟೈಲ್ಸ್. ಸೊ ಆಟೋಕ್ರೆಟಿಕ್ ಅಂದ್ರೆ ಫಸ್ಟ್ ವಾರ್ ನಾವು ನೋಡಿದ್ವಲ್ಲ, ಅದ್ರಲ್ಲಿ ಆಟೋಕ್ರೆಟಿಕ್ ಸ್ಟೈಲ್ ಅಲ್ಲಿ ಡಿಸಿಷನ್ ಎಲ್ಲವನ್ನು ಸಹ ಲೀಡರೇ ತಗೊಂತಾ ಇರ್ತಾರೆ. ನೀವು ನೋಡಿರ್ಬೋದು ಆರೋ ಮಾರ್ಕ್ ಲೀಡರ್ ಕಡೆಯಿಂದ ಸಬಾರ್ಡಿನೇಟ್ಸ್ಗೆ ಹೋಗ್ತಾ ಇದೆ. ಸೊ ಆರೋ ಮಾರ್ಕ್ ಯಾವ ರೂಟಲ್ಲಿ ಹೋಗ್ತಾ ಇದೆ, ಲೀಡರೇ ಡಿಸಿಷನ್ ತಗೊಂಡು ಆಮೇಲೆ ಅವ್ರಿಗೆ ಆ ಡಿಸಿಷನ್ ನ ಹೇಳ್ತಾ ಇದ್ದಾರೆ. ಎರಡನೇದು ಲೇಸರ್ ಫೇರ್ ಅಲ್ಲಿ ಲೀಡರ್ಶಿಪ್ ಮತ್ತೆ ಸಬಾರ್ಡಿನೇಟ್ಸ್ ಇಬ್ರು ಸಹ ಡಿಸಿಷನ್ ನ ತಗೊಳ್ಳಲ್ಲ. ಆಕ್ಚುಲಿ ಹಂಗೆ ತಗೊಳ್ಳೋದಿಲ್ಲ. ಲೇಸರ್ ಫೇರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಲೀಡರ್ ಏನು ಯಾವುದು ಅವ್ರ ಪಾರ್ಟ್ ಏನು ಇರೋದಿಲ್ಲ. ಸೊ ಎಲ್ಲ ಡಿಸಿಷನ್ ಸಹ ಎಂಪ್ಲಾಯೀಸೇ ತಗೊಂತಾ ಇರ್ತಾರೆ, ಸಬಾರ್ಡಿನೇಟ್ಸೇ ಎಲ್ಲವನ್ನೂ ಸಹ ನೋಡ್ಕೊಂತಾ ಇರ್ತಾರೆ. ಡೆಮೋಕ್ರೆಟಿಕ್ ಅಲ್ಲಿ ಲೀಡರ್ ಅಂಡ್ ಸಬಾರ್ಡಿನೇಟ್ಸ್ ಇಬ್ರಿಗೂ ಸಹ ಡಿಸಿಷನ್ ಮೇಕಿಂಗ್ ಅಲ್ಲಿ ಪಾಲಿರುತ್ತೆ. ಸೊ ಇವೆಲ್ಲವೂ ಸಹ ಲೀಡರ್ಶಿಪ್ ಸ್ಟೈಲ್ಸ್ ಅಂತ ಹೇಳ್ಬೋದು. ಈ ಮೂರನ್ನು ಸಹ ನಾವು ವಿವರವಾಗಿ ತಿಳ್ಕೊಂಡಿದ್ವಿ. ನಿಮ್ಗೆ ಆಲ್ರೆಡಿ ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಸಹ ತಿಳ್ಕೊಂಡಿದ್ದಾಗಿದೆ. ಇವಾಗ ನಾವು ನಾಯಕತ್ವದ ಕಾರ್ಯಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ಆಸ್ ಅ ಲೀಡರ್ ಅವ್ರ ಏನೇನೆಲ್ಲ ಕೆಲಸ ಮಾಡಬೇಕು ಅಥವಾ ಅವ್ರ ಫಂಕ್ಷನ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ತಂಡದ ಕೆಲಸವನ್ನು ಅಭಿವೃದ್ಧಿಪಡಿಸುವುದು. ಸೊ ಆಸ್ ಅ ಲೀಡರ್ ಅವರ ಗುಂಪಿನ ಕೆಲಸವನ್ನ ಅಂದ್ರೆ ಡೆವಲಪ್ ಮಾಡೋದಾಗಿರ್ಬೋದು ಅಥವಾ ಅಭಿವೃದ್ಧಿ ಪಡಿಸೋದ್ರಲ್ಲಿ ಅವರು ಮುಖ್ಯ ಪಾತ್ರವನ್ನ ವಹಿಸಿರ್ತಾರೆ. ಎರಡನೇದಾಗಿ ಕೆಲಸದ ಗುಂಪಿನ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವುದು. ಸೊ ಆಸ್ ಅ ಲೀಡರ್ ಅವರು ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅಂದ್ರೆ ಆ ಗುಂಪಿನ ಏನೇ ಒಂದು
ಲೈಕ್ ಸಮಸ್ಯೆ ಆಗಿರ್ಬೋದು, ಕುಂದುಕೊರತೆಗಳಾಗಿರ್ಬೋದು. ಸೊ ಇದೆಲ್ಲವನ್ನು ಸಹ ಲೀಡರ್ಗೆ ತಿಳಿಸ್ತಾ ಇರ್ತಾರೆ. ಆಸ್ ಅ ಲೀಡರ್ ಅವರು ಅದನ್ನ ಮ್ಯಾನೇಜ್ಮೆಂಟ್ ಅಥವಾ ಅವ್ರ ಮೇಲೆ ಕೆಲಸ ಮಾಡೋರಿಗೆ ಅವರು ಅದನ್ನ ತಿಳಿಸ್ತಾ ಇರ್ತಾರೆ. ಸೊ ದಟ್ ಅವರು ಅಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮೂರನೇದಾಗಿ ಕೆಲಸದಲ್ಲಿರುವ ಜನರ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲು. ಸೊ ಅಲ್ಲಿ ಸಬಾರ್ಡಿನೇಟ್ಸ್ ಯಾರಿದ್ದಾರೆ ಅವರ ಅವ್ರಿಗೆ ಸಲಹೆ ಕೊಡೋದಕ್ಕಾಗಿ ಅವ್ರೇನಾದ್ರೂ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಅಥವಾ ಅವ್ರಿಗೇನಾದ್ರೂ ಮಾರ್ಗದರ್ಶನ ಸಲಹೆ ಬೇಕಾಗಿದ್ರೆ ಆ ತರ ಟೈಮಲ್ಲಿ ಲೀಡರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವರು ಒಂದು ಮಾರ್ಗದರ್ಶನ ಕೊಡ್ಬೇಕು, ಸಲಹೆಯನ್ನ ನೀಡಬೇಕು, ಹಾಗೆ ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಎದುರಿಸೋದಕ್ಕೆ ಲೀಡರ್ ಅನ್ನೋಬ್ರು ಬೇಕು. ನಾಲ್ಕನೇದಾಗಿ ಸಮಯ ನಿರ್ವಹಣೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಸಹ ಲೀಡರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಾಯಕ ಏನ್ ಮಾಡ್ಬೇಕು ಅಂದ್ರೆ ಗುಂಪು ಕೆಲಸ ಏನೇನಿದೆ ಅವೆಲ್ಲವೂ ಸಹ ಹೇಗ್ ನಡೀತಾ ಇದೆ, ಯಾವ ಹಂತದಲ್ಲಿ ಇವಾಗ ಕೆಲಸ ನಡೀತಾ ಇದೆ, ಯಾವಾಗ ಪೂರ್ಣಗೊಳಿಸ್ಬೇಕು ಆ ಕೆಲಸಗಳನ್ನ, ಅದ್ರ ಬಗ್ಗೆ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಿರತ್ತೆ. ಐದನೇದಾಗಿ ಅಧಿಕಾರದ ಸರಿಯಾದ ಬಳಕೆ. ಸೊ ಆಸ್ ಅ ಲೀಡರ್ ಅವರು ಅಧಿಕಾರವನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತಾ ಇರ್ಬೇಕು. ಜಾಸ್ತಿ ಅಂದ್ರೆ ದುರುಪಯೋಗ ಪಡಿಸ್ಕೊಬಾರ್ದು ಅವ್ರ ಅಧಿಕಾರವನ್ನ. ಅಗತ್ಯವಿದ್ದಾಗ ಮಾತ್ರ ಅವರು ಲೀಡರ್ಶಿಪ್ ಅಧಿಕಾರವನ್ನ ಅವರು ಬಳಸ್ಕೋಬಹುದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಅಧಿಕಾರವನ್ನು ಚಲಾಯಿಸುವಾಗ ತನ್ನ ಅಧೀನದಲ್ಲಿರುವವರು ನಾಯಕನು ಮತ್ತು ತನ್ನ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ಬಳಸುವ ಬಗ್ಗೆ ಜಾಗರೂಕರಾಗಿರಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ಮಾರ್ಗಗಳು ಕೊಡ್ತಾ ಇರಬೇಕು. ಸೊ ಸುಮ್ನೆ ಲೀಡರ್ ಅಂದ್ಬಿಟ್ಟು ಜಾಸ್ತಿ ಅಧಿಕಾರವನ್ನ ತಗೊಬಾರ್ದು. ಅವ್ರ ಬುದ್ಧಿವಂತ ಶಕ್ತಿ ಆಗಿರ್ಬೋದು, ಪರಿಣಿತ ಶಕ್ತಿ ಆಗಿರ್ಬೋದು, ಔಪಚಾರಿಕ ಅನೌಪಚಾರಿಕ ಶಕ್ತಿಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಯಾವಾಗ ಬೇಕೋ ಅವಾಗೆಲ್ಲ ಅವರು ಯೂಸ್ ಮಾಡ್ಕೊಬಹುದು. ಆರನೇದಾಗಿ ಗುಂಪು ಪ್ರಯತ್ನದ ಸುರಕ್ಷಿತ ಪರಿಣಾಮಕಾರಿತ್ವ. ಸೊ ಗರಿಷ್ಠ ಕೊಡುಗೆಯನ್ನು ಪಡೆಯಲು ಗುರಿಗಳ ಸಾಧನೆಯ ಕಡೆಗೆ ನಾಯಕನು ಪ್ರತಿಫಲವನ್ನು ಒದಗಿಸಬೇಕು. ಸಮರ್ಥ ಕೆಲಸಗಾರರ ದಕ್ಷತೆಯನ್ನು ಸುಧಾರಿಸುವ ವ್ಯವಸ್ಥೆ, ನಿಯೋಜಿತ ಅಧಿಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಉದ್ಯೋಗಿಗಳ ಭಾಗವಹಿಸುವಿಕೆಯನ್ನು ಆಹ್ವಾನಿಸಿ ಖಚಿತಪಡಿಸಿಕೊಂಡು ಸಾಕಷ್ಟು ಸಂಪನ್ಮೂಲಗಳ ಲಭ್ಯತೆ ಮತ್ತು ಅಗತ್ಯ ಮಾಹಿತಿಗಳನ್ನು ಸಂವಹನ ಉದ್ಯೋಗಿಗಳಿಗೆ ನೀಡೋದು. ಸೊ ಇವೆಲ್ಲವನ್ನು ಸಹ ಆಸ್ ಎ ಲೀಡರ್ ಅವರು ಮಾಡಬೇಕು.